ನೋಡ್ರಿ. ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತಾ, ಗುರುಮಾತಾ ಸ್ವರ್ಣಮಾಲಾಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತಾ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹೋತ್ತಾರ ಬಾಬಾ ಅವರನ್ನ ನನ್ನ ಹೃನ್ ಮಂದಿರದಲ್ಲಿ ಸ್ಮರಿಸುತ್ತಾ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ಸ್ಮರಿಸುತ್ತಾ, ಲಹರಿ ಮಹಾಶಯರನ್ನ ಸ್ಮರಿಸುತ್ತಾ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂತರ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತಾ, ಸೀತಾಮಾತೆ, ಯಶೋಧರ ಮಾತೆ, ವಸುಂಧರ ಮಾತೆಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ. ಮಾಸ್ಟರ್ಸ್, ನಿಮಗೆಲ್ಲ ತಿಳಿದಿರೋ ಹಾಗೆ ಸ್ವಾಧ್ಯಾಯಕ್ಕಾಗಿ ನಾವು ಹಿಮಾಲಯ ಗುರುವಿನ ಗರಡಿಯಲ್ಲಿ ಅಂತಕ್ಕಂಥ ಶ್ರೀ ಅಮ್ಮವರ ಆತ್ಮಕಥೆ, ಇದನ್ನ ಡಾಕ್ಟರ್ ನಯನ ಕಶ್ಯಪ್ ಅಂತಕ್ಕಂಥವ್ರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಇದು ಒಂದು ಅದ್ಭುತವಾಗಿರ್ತಕ್ಕಂಥ ಆತ್ಮ ಕಥೆ ಆಗಿದೆ. ಇದರ 4ನೆಯ ಅಧ್ಯಾಯದಲ್ಲಿ ನಾವಿದ್ದೇವೆ. ಯೋಗಿ ಗೋಪಾಲ ಸ್ವಾಮಿಯನ್ನು ಭೇಟಿ ಮಾಡಿತ್ತು. ನಿನ್ನೆ ಅವರ ಮೊಟ್ಟ ಮೊದಲನೆಯ ಅಲೌಕಿಕವಾಗಿರ್ತಕ್ಕಂಥ, ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಅನುಭವ, ಕನಸಿನಲ್ಲಿ ಗಾಯತ್ರಿ ಮಂತ್ರದ ಪಠಣ ಮಾಡಿರ್ತಕ್ಕಂಥ ಕನಸನ್ನ ಕಾಣುತ್ತಾರೆ. ಆ ಮಂತ್ರವನ್ನ ಮತ್ತೆ ಕಲಿತುಕೊಂಡು ಅದನ್ನ ಅವರು ಯಾವ ರೀತಿ ಪಠಣ ಮಾಡಿದ್ರು ಅಂತಕ್ಕಂಥ ಒಂದು ಅನುಭವವನ್ನ ನಿನ್ನೆ ಒಂದು ತರಗತಿಯಲ್ಲಿ ನಾವು ಹಂಚ್ಕೊಂಡಿದ್ವಿ. ಇವತ್ತು ಯೋಗಿ ಗೋಪಾಲ ಸ್ವಾಮಿಯನ್ನು ಭೇಟಿ ಮಾಡಿರ್ತಕ್ಕಂಥ ಒಂದು ಪ್ರಸಂಗದ ಕುರಿತು ಹೇಳ್ತಾ ಇದ್ದಾರೆ. ಅವರ ಮನೆಯ ಹತ್ತಿರದಲ್ಲಿ ಶ್ರೀ ಅಮ್ಮವರ ಮನೆಯ ಹತ್ತಿರದಲ್ಲಿನೇ ಇದ್ದ ಓರ್ವ ಉತ್ಫುಲ್ಲ ಚೇತನದೊಂದಿಗೆ ನನ್ನ ಮುಖಾಮುಖಿಯ ಕುರಿತು ನಿಮಗೀಗ ಹೇಳ್ತೇನೆ ಅಂತ ಹೇಳ್ತಾರೆ. ಆಗಷ್ಟೇ 5ನೆಯ ತರಗತಿಯನ್ನ ಮುಗಿಸಿದ್ರು ಬಾಲಕ ಶ್ರೀ ಅಮ್ಮವರು. ಆಗಷ್ಟೇ 5ನೇ ತರಗತಿ ಮುಗಿದಿತ್ತು. ಅವ್ರಿಗೆ ಹೋಲಿ ಏಂಜಲ್ ಕಾನ್ವೆಂಟ್ ನಲ್ಲಿ 5ನೇ ತರಗತಿಯ ನಂತರ ಹುಡುಗರಿಗೆ ಅವಕಾಶ ಇರ್ಲಿಲ್ಲ. ಮೊದಲು ಇವರ ತಂಗಿ ಮತ್ತು ಇವರು ಒಂದೇ ಸ್ಕೂಲಿಗೆ ಹೋಗ್ತಾ ಇದ್ರು, ಹೋಲಿ ಏಂಜಲ್ಸ್ ಕಾನ್ವೆಂಟ್ ಅಂತಕ್ಕಂಥದ್ದು. ಅಲ್ಲಿ 5ನೇ ತರಗತಿಯವರೆಗೆ ಮಾತ್ರ ಹುಡುಗರಿಗೆ ಅವಕಾಶ ಇರ್ತದ, ನಂತರ ಅಲ್ಲಿ ಹುಡುಗರಿಗೆ ಅವಕಾಶ ಇರೋದಿಲ್ಲ. ಹೀಗಾಗಿ ಇವರನ್ನ ಮಾಡೆಲ್ ಹೈಸ್ಕೂಲ್ಗೆ ಸೇರಿಸ್ತಾರೆ. ಆ ಮಾಡೆಲ್ ಹೈಸ್ಕೂಲ್ ಅಂತಕ್ಕಂಥದ್ದು ಮಿಸ್ಟರ್ ಕ್ಲಾರ್ಕ್ ಅಂತಕ್ಕಂಥ ಆಂಗ್ಲನೊಬ್ಬ ಆರಂಭಿಸಿರ್ತಕ್ಕಂಥ ಹೈಸ್ಕೂಲ್. ಅದು ಹುಡುಗರಿಗಷ್ಟೇ ಮೀಸಲಾಗಿರ್ತಕ್ಕಂಥದ್ದು. ಕೆಂಪು ಇಟ್ಟಿಗೆ ಹಾಗೂ ಬೆಣಚು ಕಲ್ಲಿನಿಂದ ರಚಿತವಾದ ಆಂಗ್ಲ ಪಬ್ಲಿಕ್ ಸ್ಕೂಲ್ ಮಾದರಿಯ ಹಳೆಯ ಕಟ್ಟಡದ ವಿಶಾಲ ಮೈದಾನಗಳಿರುವ ಆ ಶಾಲೆ ಸ್ವತಂತ್ರ ನಂತರ ಸರ್ಕಾರದ ವಶಕ್ಕೆ ಬಂದಿತ್ತು. ಹೀಗೆ ಶಿಕ್ಷಣದಲ್ಲಿ ಉತ್ಕೃಷ್ಟತೆಗೆ ಮಾತ್ರವಲ್ಲ, ಸಂಗೀತ, ನಾಟಕ, ಚಿತ್ರಕಲೆ ಮತ್ತು ಕರಕುಶಲ ವಿಭಾಗಗಳು ಅತ್ಯುತ್ತಮ ಅಂತ ಹೇಳಿ ಹೆಸರಾಗಿರ್ತಕ್ಕಂಥ ಶಾಲೆ ಅದು. ಆ ಶಾಲೆಗೆ ಇವರಿಗೆ ಅಡ್ಮಿಷನ್ ಅನ್ನ ತೆಗೆದುಕೊಳ್ತಾರೆ. ಆ ಶಾಲೆ ಮನೆಯಿಂದ 3-4 ಕಿಲೋಮೀಟರ್ ದೂರ ಇತ್ತು. ಪ್ರತಿದಿನ ನಡೆದುಕೊಂಡೇ ಹೋಗ್ಬೇಕಾಗ್ತಾ ಇತ್ತು. ಈ ನಡೆದುಕೊಂಡು ಹೋಗ್ತಕ್ಕಂಥ ಹುಡುಗರ ಒಂದು ದೊಡ್ಡ ಗುಂಪೆ ಇತ್ತು. ಆ ಗುಂಪಿನಲ್ಲಿ ಇವರು ಒಬ್ಬರಾಗ್ತಾರೆ. ಎಲ್ಲರೂ ಸೇರಿಕೊಂಡು ಸಂತೋಷವಾಗಿ ಹೋಗ್ತಾ ಇರ್ತಾರೆ. ಅವರಲ್ಲಿ ಆ ಗುಂಪಿನಲ್ಲಿ ಇವರಿಗಿಂತ ದೊಡ್ಡವರಾಗಿರ್ತಕ್ಕಂಥ 2 ಅಣ್ಣ ತಮ್ಮ ಇರ್ತಾರೆ. ಇವರ ಮನೆಯಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ ಅವರು ವಾಸ ಮಾಡ್ತಾ ಇರ್ತಾರೆ. ವಿದ್ಯಾಭ್ಯಾಸದಲ್ಲಿ ಕೊಂಚ ಅತಿಯಾಗಿನೇ ಗಂಭೀರರಾಗಿರ್ತಕ್ಕಂತಹ ಸೋದರರು. ಅವರು ತುಂಬಾ ಒಳ್ಳೆಯವರು ಅಂತ ಹೇಳ್ತಾರೆ. ಅವರು ತಮಿಳುನಾಡಿನಿಂದ ವಲಸೆ ಬಂದಿರತಕ್ಕಂಥ ತಮಿಳು ಮಾತನಾಡುವ ಕುಟುಂಬಕ್ಕೆ ಸೇರಿದವರು ಅಂತ ಹೇಳ್ತಾರೆ. ಅವರ ತಂದೆ, ಆ 2 ಸಹೋದರರ ತಂದೆ ಅನಂತ ನಾರಾಯಣ ಪಿಳ್ಳೆ ಅಂತ ಹೇಳಿ ಪೊಲೀಸ್ ವಿಭಾಗದಲ್ಲಿ ಕೆಳದರ್ಜೆ ಅಧಿಕಾರಿಯಾಗಿ ನಿವೃತ್ತರಾಗಿದ್ರು. ತಾಯಿ ಕಮಲಮ್ಮ ವಾತ್ಸಲ್ಯಮಯಿಯಾಗಿದ್ಲು. ಆ ಅಣ್ಣ ತಮ್ಮಂದಿರಲ್ಲಿ ದೊಡ್ಡವನು ಮಾರ್ತಾಂಡ ಪಿಳ್ಳೆ ಮನೆಯಲ್ಲಿ ಅವನನ್ನ ಪೆರಿಯ ತಂಬಿ ಅಂದ್ರೆ ಹಿರಿಯ ಹುಡುಗ. ತಮಿಳಿನಲ್ಲಿ ತಂಬಿ ಅಂತಂದ್ರೆ ಹುಡುಗ ಅಂತ ಹೇಳಿ ಆಗತ್ತೆ, ಪೆರಿ ಅಂತಂದ್ರೆ ಹಿರಿಯ ಹುಡುಗ ಅಂತ ಹೇಳಿ ಕರೆದ್ರೆ, ಕಿರಿಯವ ಶಿವಾನಂದ ಪಿಳ್ಳೆಯನ್ನ ಚಿನ್ನ ತಂಬಿ, ಕಿರಿಯ ಹುಡುಗ ಅಂತ ಹೇಳಿ ಕರೀತಾ ಇದ್ರು. ಆಗಲೇ ಚೆನ್ನಾಗಿ ಅಧ್ಯಯನ ಮಾಡುತ್ತಿದ್ದ ಮಾರ್ತಾಂಡ ಪಿಳ್ಳೆ ಮುಂದೆ ನರರೋಗ ತಜ್ಞರಾದರು. ಆಗ
ಪ್ರಾಥಮಿಕ ಶಾಲೆಯಿಂದಲೇ ಚೆನ್ನಾಗಿ ಅಧ್ಯಯನ ಮಾಡ್ತಕ್ಕಂಥ ಮಾರ್ತಾಂಡ ಪಿಳ್ಳೆ ಮುಂದೆ ನರರೋಗ ತಜ್ಞನಾಗಿ ವೈದ್ಯನಾಗ್ತಾರೆ. ಕೆಲ ಕಾಲ ಅವರು ಟ್ರಿವೆಂಡಂನ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ನರರೋಗ ಶಸ್ತ್ರಚಿಕಿತ್ಸಾ ವಿಭಾಗದ ಮುಖ್ಯಸ್ಥರು ಆಗಿ ಕೆಲಸ ಮಾಡ್ತಾರೆ. ಟ್ರಿವೆಂಡಮ್ಮಿನ ಹೊರವಲಯದಲ್ಲಿ ಅನಂತಪುರಿ ಅಂತಕ್ಕಂಥ ಒಂದು ಹೆಸರಿನ ಅವರದೇ ಆಗಿರ್ತಕ್ಕಂಥ ಬಹು ವಿಶೇಷ ಆಸ್ಪತ್ರೆ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅನ್ನ ಅವರು ತೆಗಿತಾರೆ. ಅದರ ಹೆಸರು ಅನಂತಪುರಿ ಅಂತ ಹೇಳಿ. ಇನ್ನು ಎರಡನೆಯ ಅವರ ತಮ್ಮ ಶಿವಾನಂದ, ಇವನು ಇಂಜಿನಿಯರಿಂಗ್ ಪಾಸ್ ಮಾಡಿ ಮುಂದೆ ತಮಿಳುನಾಡು ಸರ್ಕಾರದ ವಿದ್ಯುತ್ ಶಕ್ತಿ ವಿಭಾಗದಲ್ಲಿ ಹಿರಿಯ ಇಂಜಿನಿಯರ್ ಆಗಿ ನಿವೃತ್ತಿಯನ್ನು ಹೊಂದಿದ್ರು. ವಿದ್ಯುತ್ ಶಕ್ತಿಯೇ ಇರಲಿಲ್ಲ ಅವರ ಮನೆಯಲ್ಲಿ. ಅವರು ಓದುವಾಗ ವಿದ್ಯುತ್ ಶಕ್ತಿಯೇ ಇರಲಿಲ್ಲ. ಸೀಮೆ ಎಣ್ಣೆ ದೀಪದ ಬೆಳಕಿನಲ್ಲಿನೇ ಮನೆ ಕೆಲಸವನ್ನೆಲ್ಲ ಮಾಡಿಕೊಂಡು ಅವರು ಓದ್ತಾ ಇರೋದನ್ನ ನೆನೆದುಕೊಂಡ್ರೆ ಅವರಿಬ್ಬರ ಈ ಸಾಧನೆ ಏನದಲ್ಲ ಅದು ಎಷ್ಟು ದೊಡ್ಡದು ಅಂತ ಹೇಳಿ ನಮ್ಗನಿಸ್ತದ ಅಂತಕ್ಕಂಥ ಮಾತುಗಳಲ್ಲಿ ಹಂಚಿಕೊಂಡಿದ್ದಾರೆ. ದೊಡ್ಡ ಆವರಣದೊಳಗಿನ ಒಂದು ಸಣ್ಣ ಮನೆಯಲ್ಲಿ ಆ ಕುಟುಂಬ ವಾಸಿಸ್ತಾ ಇತ್ತು. ಆವರಣ ದೊಡ್ಡದಿತ್ತು, ಮನೆ ಮಾತ್ರ ಕನ್ಸ್ಟ್ರಕ್ಟೆಡ್ ಏರಿಯಾ ಬಹಳಷ್ಟು ಚಿಕ್ಕದಾಗಿತ್ತು. ಅಂತ ಒಂದು ಚಿಕ್ಕ ಮನೆಯಲ್ಲಿ ಆ ಕುಟುಂಬ ವಾಸ ಆಗಿತ್ತು. ಆವರಣದ ಒಂದು ಭಾಗವನ್ನ ಸೌದೆ ಮಾರ್ತಕ್ಕಂಥ ಮರಮುಟ್ಟು ಅಂಗಡಿಯನ್ನಾಗಿ ಅವರು ಪರಿವರ್ತನೆ ಮಾಡಿದ್ರು. ಆಗಿನ ಕಾಲದಲ್ಲಿ ಎಲ್ಲ ಮನೆಗಳಲ್ಲಿ ಅಡುಗೆ ಮಾಡ್ಲಿಕ್ಕೆ ಸೌದೆಯನ್ನೇ ಉಪಯೋಗಿಸ್ತಾ ಇದ್ರಲ್ಲ, ಹಾಗಾಗಿ ನಿವೃತ್ತಿಯ ನಂತರ ಅನಂತ ನಾರಾಯಣರು ಸೌದೆ ಅಂಗಡಿಯನ್ನ ತೆರೀತಾರ. ಮೊದಲಿಗೆ ನಾವು ಅವರಿಂದಲೇ ಸೌದೆಯನ್ನ ಕೊಳ್ತಾ ಇದ್ವಿ. ನಮ್ಮ ಪರಿಚಯ ಅಷ್ಟಕ್ಕೆ ಇತ್ತು. ಆದ್ರೆ ಕೆಲ ಕಾಲದ ನಂತರ ಅವರು ಮೂಲತಃ ಕನ್ಯಾಕುಮಾರಿ ಜಿಲ್ಲೆಯವರು, ಅಲ್ಲಿಯ ಒಂದು ಊರಿನಿಂದ ಬಂದವರು ಅಂತ ಹೇಳಿ ಗೊತ್ತಾಗ್ತದ. ಆ ಕನ್ಯಾಕುಮಾರಿ ಅಂತಂದ್ರೆ ಇವರ ತಾಯಿಯ ಅಜ್ಜ ಇರ್ತಕ್ಕಂಥದ್ದು ಅದೇ ಊರಿನಲ್ಲಿ ಅಂತೆಲ್ಲ ತಿಳಿತದ. ಅಲ್ಲಿ ನಮ್ಮ ಕುಟುಂಬವು ಅವರದು ಒಬ್ಬರಿಗೊಬ್ರು ಪರಿಚಿತ ಇದ್ರು ಅಂತಕ್ಕಂಥ ಸಂಗತಿ ಗೊತ್ತಾಗಿ ಅವರ ಬಾಂಧವ್ಯ ಇನ್ನಿಷ್ಟು ಗಟ್ಟಿಯಾಗಿ ಬೆಸಗೊಳ್ತದ ಅಂತಕ್ಕಂಥ ಮಾತುಗಳನ್ನ ಇಲ್ಲಿ ಹೇಳ್ತಾರೆ. ನಾನು ದಿನನಿತ್ಯವೆಂಬಂತೆ ಆ ತಂಬಿಗಳನ್ನು ಭೇಟಿ ಮಾಡಲು ಅವ್ರ ಮನೆಗೆ ಹೋಗುತ್ತಿದ್ದೆ. ಆ ತಂಬಿ ಅಂತ ಆ ಹುಡುಗರನ್ನ ಭೇಟಿಯಾಗ್ಲಿಕ್ಕೆ, ಇಬ್ರು ಅಣ್ಣ ತಮ್ಮಂದಿರನ್ನ ಭೇಟಿಯಾಗ್ಲಿಕ್ಕೆ ಅವ್ರ ಮನೆಗೆ ಹೋಗ್ತಾ ಇರ್ತಾರೆ. ಅಲ್ಲದೆ ಅವರೊಂದಿಗೆ ಶಾಲೆಗೆ ಹೋಗುವುದು, ಮನೆಗೆ ಮಾಡುತ್ತಿದ್ದುದರಿಂದ ಈ ಸ್ನೇಹ ಇನ್ನಿಷ್ಟು ಗಾಢವಾಯಿತು. ಅವರ ತಾಯಿ ಕಮಲಮ್ಮ ಅವರಿಗೂ ನಾನೆಂದ್ರೆ ಬಲು ಅಕ್ಕರೆ. ಆ ದಿನಗಳಲ್ಲಿ ನಾನು ಬಹಳ ಬೆಳ್ಳಗಿದ್ದೆ, ಕೆನ್ನೆಗಳು ಗುಂಡು ಗುಂಡಾಗಿದ್ದವು. ಬೆಳಗಿನ ಎಳೆ ಬಿಸಿಲಿಗೆ ಅವರ ಮನೆಗೆ ನಡೆದು ಹೋದನೆಂದ್ರೆ ನನ್ನ ಕೆನ್ನೆ ಕೆಂಪಾಗ್ತಾ ಇತ್ತು ಅಂತ ಹೇಳ್ತಾರೆ. ಅದನ್ನ ಕಂಡು ಆಕೆ ತೋರುತ್ತಿದ್ದ ಕಾಳಜಿಯೋ ನನ್ನ ಕೆನ್ನೆಗಳನ್ನು ತಡವಿ ಮಗಳೊಂದಿಗೆ, ಅಯ್ಯೋ ಪಾಪ ನೋಡವನ ಕೆನ್ನೆ ಹೀಗೆ ಒಳ್ಳೆ ಟೊಮಾಟೊ ಹಣ್ಣಿನ ಹಾಗೆ ಕೆಂಪಾಗಿದೆ ಅಂತ ಹೇಳಿ ಮರಗ್ತಾ ಇದ್ರು ಅಂತಕ್ಕಂಥ ಆ ನೆನಪುಗಳನ್ನ ಇಲ್ಲಿ ಮೆಲಕ್ ಹಾಕ್ತಾ ಇದ್ದಾರೆ ಅವರು. ಈ ತಮಿಳುನಾಡಿನಿಂದ ವಲಸೆ ಬಂದಿರ್ತಕ್ಕಂಥ ಈ ಕುಟುಂಬ ಏನದಲ್ಲ, ಇದು ಬಹುದೊಡ್ಡ ಕುಟುಂಬ. ಆ ಸಣ್ಣ ಮನೆಯೊಳಗೆ 3 ಜನ ಹುಡುಗರಲ್ಲದೆ, ಅಂದ್ರೆ ಇವರಿಬ್ಬರಲ್ದೇನೆ ಇನ್ನೂ ಒಬ್ಬ ಗೋಪಾಲ ಅಂತ ಹೇಳಿ ಕಡೆಯ ಮಗ ಇರ್ತಾನೆ. ಅವರಲ್ದೇನೆ ತಂದೆ, ತಾಯಿ ಮತ್ತು 2 ಸಹೋದರಿಯರು ಶ್ಯಾಮಲ ಮತ್ತು ತಂಗಮ್ ಇದ್ದರು. ಹಿರಿಯ ಸೋದರಿ ಶಾಂತ ಕೊಲಸು ಪಿಳ್ಳೆ ಎಂಬುವರೊಂದಿಗೆ ವಿವಾಹವಾಗಿ ಶುಚೇಂದ್ರಂನಲ್ಲಿ ನೆಲೆಸಿದ್ದಳು. ಅವರ ಹಿರಿಯ ಸೋದರಿ ಶಾಂತ ಕೊಲಸು ಪಿಳ್ಳೆ ಅಂತಕ್ಕಂಥವ್ರನ್ನ ವಿವಾಹವಾಗಿ ಸುಚೇಂದ್ರಂನಲ್ಲಿ ನೆಲೆಸಿರ್ತಾಳೆ. ಇವಳ ನಂತರದವಳು ಶ್ಯಾಮಲ, ಅವಳು ಒಂದು ಪ್ರೈವೇಟ್ ಫರ್ಮ್ ನಲ್ಲಿ ಟೈಪಿಸ್ಟ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಇನ್ನು ತಂಗಮ್ ಇನ್ನೂ ಕಾಲೇಜು ಓದ್ತಾ ಇದ್ಲು. ಗಣಿತದಲ್ಲಿ MSc ಮಾಡಿ ಕೇರಳ ಸರ್ಕಾರದ ಜನಗಣತಿ ವಿಭಾಗದಲ್ಲಿ ಕೆಲಸ ಮಾಡುತ್ತಿದ್ದ ತನ್ನ ಸಂಬಂಧಿಯೂ ಆಗಿದ್ದ ಶ್ರೀರಾಮಸ್ವಾಮಿಯವರೊಂದಿಗೆ ಶ್ಯಾಮಲಾಳಿಗೆ ವಿವಾಹ ಆಯಿತು. ಶ್ಯಾಮಲಾಳಿಗೆ ರಾಮಸ್ವಾಮಿ ಅಂತಕ್ಕಂಥವ್ರೊಂದಿಗೆ ವಿವಾಹ ಆಗ್ತದ. ಒಂದು ರೀತಿಯಲ್ಲಿ ಗೋಪಾಲ ಸ್ವಾಮಿಯೊಂದಿಗೆ ನನ್ನ ಭೇಟಿಗೆ ಕಾರಣೀಭೂತರು ಈ ರಾಮಸ್ವಾಮಿಯವರೇ. ಅಂದ್ರೆ ಆ ಶ್ಯಾಮಲಳ ಪತಿ ಏನಿರ್ತಾರಲ್ಲ ಅವರು ಈ ಗೋಪಾಲ ಸ್ವಾಮಿಯವರೊಂದಿಗೆ ಭೇಟಿ ಆಗ್ಲಿಕ್ಕೆ ಅವರೇ ಕಾರಣೀಭೂತರಾದ್ರು ಅಂತ ಹೇಳ್ತಾರೆ. ಈ ರಾಮಸ್ವಾಮಿಯವರೇ ನಾನು ಹೋಲಿ ಏಂಜಲ್ ಕಾನ್ವೆಂಟ್ ನಲ್ಲಿ ಇದ್ದಾಗ ಇಂಗ್ಲಿಷ್, ಇತಿಹಾಸ ಹಾಗೂ ವಿಜ್ಞಾನಗಳಲ್ಲಿ ಜಾಣನಾಗಿದ್ದೆ. ಆದ್ರೆ ಗಣಿತದಲ್ಲಿ ಮಾತ್ರ ನನಗೆ ಆಸಕ್ತಿ ತುಂಬಾ ಕಡಿಮೆ ಇತ್ತು. ಹೊಸ ಶಾಲೆಯಲ್ಲಿ ಪಠ್ಯಕ್ರಮ ಕ್ಲಿಷ್ಟವಾಗುತ್ತಾ ಹೋಗಿ ಗಣಿತ ಮತ್ತಷ್ಟು ಕಷ್ಟ ಅನ್ನಿಸ್ತು. ಆಗ ನನಗೆ ಗಣಿತ ಹೇಳಿಕೊಡ್ಲಿಕ್ಕೆ ರಾಮಸ್ವಾಮಿಯವರು ಸ್ವತಃ ಮುಂದೆ ಬಂದ್ರು ಅಂತಕ್ಕಂಥ ಮಾತನ್ನಲ್ಲಿ ಹೇಳ್ತಾರೆ. ಅದು ಅವರಿಗಿರುವ ಗಣಿತದ ಮೇಲಿನ
ಪ್ರೀತಿಯಿಂದಲೇ ಹೊರತು ನಾನು ನೀಡ್ತಕ್ಕಂಥ ಕಿರು ಶುಲ್ಕದ ಆಶೆಯಿಂದ ಅಲ್ಲ. ಎಲ್ಲ ವಿಷಯಗಳಲ್ಲಿನೂ ಚೆನ್ನಾಗಿ ಓದ್ತಕ್ಕಂಥ ಶ್ರೀ ಎಮ್ಮವರು ಗಣಿತದಲ್ಲಿ ಮಾತ್ರ ತುಂಬಾ ವೀಕ್ ಆಗಿರ್ತಾರೆ. ಸೊ ಅವರಿಗೆ ಗಣಿತವನ್ನ ಹೇಳ್ಕೊಡ್ಲಿಕ್ಕೆ ಸ್ವ ಇಚ್ಛೆಯಿಂದ ಗೋಪಾಲ ಸ್ವಾಮಿ ಅವರು ಒಪ್ಕೊಳ್ತಾರೆ. ಅವರು ಒಪ್ಕೊಂಡಿರೋದು ಅವರ ಗಣಿತದ ಮೇಲಿನ ಪ್ರೀತಿ ಎಷ್ಟಿತ್ತು ಅನ್ನೋದನ್ನ ನನಗೆ ಅನ್ನೋದು ವ್ಯಕ್ತ ಆಗುತ್ತೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾರೆ. ಹೀಗಾಗಿ ಆ ಗಣಿತದ ಪಾಠಕ್ಕಾಗಿ ಅವರು ವಾರದಲ್ಲಿ 3 ಸಂಜೆ ಪಿಳ್ಳೆಯವರ ನಿವಾಸಕ್ಕೆ ಅವರು ಹೋಗ್ತಾ ಇರ್ತಾರೆ. ಒಂದು ಸಂಜೆ ಪಾಠಕ್ಕ ಅಂತ ಹೇಳಿ ಅವರ ಮನೆಗೆ ಹೋದಾಗ ಶ್ರೀರಾಮಸ್ವಾಮಿಯವರು ಬಾಗಿಲ ಹೊರಗೆ ನಿಂತಿದ್ದು ಕಂಡು ಬರ್ತದ. ಆ ದಿನ ಕ್ಲಾಸ್ ರದ್ದಾಗಿದೆ ಎಂದು ಅವರು ತಮಗೆ ಅವತ್ತು ಬೇರೆ ಕೆಲಸವಿದೆ, ಮರುದಿನ ಪಾಠಕ್ಕೆ ಬರಬಹುದೇ ಅಂತ ಹೇಳಿ ಕೇಳ್ತಾರೆ. ನನಗೆ ಬೇರೆ ಕೆಲಸ ಇದೆ, ಇವತ್ತು ಕ್ಲಾಸ್ ತೆಗೆದುಕೊಳ್ಳೋದಿಲ್ಲ, ನಾಳೆ ಬರಬಹುದೇ ಅಂತ ಹೇಳಿ ಕೇಳ್ತಾರೆ. ಮನೆಗೆ ಹಿಂತಿರುಗಿ ಆಡಬಹುದು ಅಂತಕ್ಕಂಥ ಖುಷಿಯಿಂದ ಖಂಡಿತ ನಾಳೆ ಬರ್ತೇನೆ ಅಂತ ಹೇಳಿ ಒಪ್ಕೊಂಡ್ ಬಿಡ್ತಾರೆ. ಆದ್ರೆ ಪೆರಿಯ ತಂಬಿ ಹಾಗೂ ಚಿನ್ನ ತಂಬಿ ಎಲ್ಲಿ ಅಂತ ಹೇಳಿ ಅವ್ರು ಕೇಳ್ತಾರೆ. ಅವರ ಜೊತೆಗೆ ಆಟವಾಡ್ತಕ್ಕಂಥ ಒಂದು ಅಭ್ಯಾಸ ಇವರಿಗೆ ಇರೋದ್ರಿಂದ ಅವರಿಬ್ರು ಎಲ್ಲಿದ್ದಾರ ಅಣ್ಣ ತಮ್ಮ ಅಂತ ಹೇಳಿ ಕೇಳ್ತಾರೆ. ಆಗ ಅವರು ಒಳಗೆ ಏನೋ ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಾರೆ. ನನಗೆ ಯಾಕೋ ಕುತೂಹಲ ಆಯ್ತು, ಏನೋ ನಿಗೂಢವಾದದ್ದು ಅಲ್ಲಿ ನಡೀತಾ ಇದೆ ಅಂತ ಹೇಳಿ ಅನ್ನಿಸ್ತು. ಮನೆಯೊಳಗಿಂದ ಊದಿನ ಕಡ್ಡಿಯ ಗಾಢ ಪರಿಮಳ ತೇಲಿ ಬರ್ತಾ ಇತ್ತು. ಅಷ್ಟರಲ್ಲಿ ಶ್ಯಾಮಲ, ಆಕೆ ಹೆತ್ತವರು ಮತ್ತು ಚಿನ್ನ ತಂಬಿ ಹೊರಬಂದು ಪಿಸುದನಿಯಲ್ಲಿ ಮಾತನಾಡ್ಲಿಕ್ಕೆ ಶುರು ಮಾಡಿದ್ರು ಅಂತ ಹೇಳ್ತಾರೆ. ನೇರವಾಗಿ ಇವ್ರು ಕೇಳ್ತಾರೆ, ಊದಿನ ಕಡ್ಡಿಯ ಪರಿಮಳ ಅದೇನು? ಮೌನವಾಗಿ ಎಲ್ಲರೂ ಮುಖ ನೋಡಿಕೊಂಡು ಕೊನೆಗೆ ಅವ್ರ ತಾಯಿ ಕೇಳ್ತಾಳೆ, ಸ್ವಾಮಿ ಬಂದಿದ್ದಾರೆ ನೋಡುತ್ತೀಯಾ ಅಂತ ಕೇಳ್ತಾರೆ. ಮನೇಲಿ ಊದಿನ ಕಡ್ಡಿಯ ಸುವಾಸನೆ ಬರ್ತಾ ಇರ್ತದ. ಊದಿನ ಕಡ್ಡಿಯ ಪರಿಮಳ ಯಾಕೆ ಅಂತಕ್ಕಂಥ ಒಂದು ಪ್ರಶ್ನೆನ ಇವ್ರು ಕೇಳಿದಾಗ, ಮನೆಗೆ ಸ್ವಾಮಿಗಳು ಬಂದಿದ್ದಾರೆ, ನೀನು ಅವರನ್ನ ನೋಡ್ತೀಯಾ ಅಂತ ಅವ್ರ ತಾಯಿ ಕೇಳ್ತಾರೆ. ಬ್ರಾಹ್ಮಣರಿಗೆ ಸಾಮಾನ್ಯವಾಗಿ ಬಳಸುವ ಪದ ಸಾಮಿ ಅಲ್ಲದೆ ಶಬರಿಮಲೆಗೆ ಯಾತ್ರೆ ಹೋಗುವ ಹರಕೆ ಹೊತ್ತು ಕಪ್ಪು ಬಟ್ಟೆ ತೊಡುವವರನ್ನು ಸ್ವಾಮಿಗಳಂತೆ ಅಯ್ಯಪ್ಪ ಸ್ವಾಮಿ ಅಂತ ಹೇಳಿ ಕರೀತಾರೆ. ಅಯ್ಯಪ್ಪ ಸ್ವಾಮಿಗಳು ಇವರು ಯಾವ ಬಗೆಯ ಸ್ವಾಮಿ ಅಂತ ಗೊತ್ತಾಗದಿದ್ರು ಅವರನ್ನ ನೋಡ್ಬೇಕು ಅಂತನಿಸಿ ಹೌದು ಅಂತ ಹೇಳಿ ತಲೆ ಅಲ್ಲಾಡಿಸ್ತಾರೆ. ಕೊಂಚ ನಿಲ್ಲು ಎಂದು ಹೇಳಿ ಶ್ರೀ ಅನಂತ ನಾರಾಯಣರು ಒಳ ಹೋದ್ರು. ಕೆಲ ನಿಮಿಷಗಳಲ್ಲೇ ಹೊರಬಂದು ಬಾ ಒಳಗೆ ಅಂತ ಹೇಳಿ ಒಳಗ್ ಹೋಗ್ಬಿಡ್ತಾರೆ. ಒಂದು ಸಣ್ಣ ಕೋಣೆಯ ಮಧ್ಯದಲ್ಲಿದ್ದ ಆರಾಮ ಕುರ್ಚಿಯಲ್ಲಿ ಅಜಾನುಬಾಹು ವೃದ್ಧರೊಬ್ಬರು ಮರದ ಮಣೆಯ ಮೇಲೆ ಕಾಲು ಇಳಿಬಿಟ್ಟು ಕುಳಿತುಕೊಂಡಿದ್ದರು. ಇವರಿಗೆ ಒಳಗೆ ಹೋಗುತ್ತಿದ್ದ ಹಾಗೇನೆ ಆ ಕೋಣೆಯ ಮಧ್ಯಭಾಗದಲ್ಲಿ ಆರಾಮ ಕುರ್ಚಿಯಲ್ಲಿ ಒಬ್ಬ ಅಜಾನುಬಾಹಿಯಾಗಿರ್ತಕ್ಕಂತಹ ವೃದ್ಧರೊಬ್ಬರು ಮರದ ಮಣೆಯ ಮೇಲೆ ಕಾಲು ಇಳಿಬಿಟ್ಟುಕೊಂಡು ಕುಳಿತುಕೊಂಡಿರ್ತಾರೆ. ನೀಲಿ ಬಿಳಿ ಗೆರೆಗೆರೆಯ ಅರ್ಧ ತೋಳಿನ ಶರ್ಟು ಮತ್ತು ಅಂಚಿಲ್ಲದ ಒಂದು ಸಾದಾ ಮುಂಡು. ಅಲ್ಲೇ ನಿಂತು ಅವರನ್ನೇ ಸೂಕ್ಷ್ಮವಾಗಿ ನೋಡಿದೆ. ಸಣ್ಣಕ್ಕೆ ಕತ್ತರಿಸಿದ ನೆರೆಗೂದಲ ತಲೆ, ಎದ್ದು ತೋರುವ ಚೌಕಾಕಾರದ ದವಡೆ, ಕೆಲ ವಾರಗಳಿಂದ ಕ್ಷೌರ ಕಾಣದ ಹಳೆಯ ಕುರುಚಲು ಗಡ್ಡ ಅವರ ಗಲ್ಲ, ಕೆನ್ನೆ ಮತ್ತು ಮೇಲ್ದುಟಿಯನ್ನು ಆವರಿಸಿತ್ತು. ಕಬ್ಬಿಣದ ಸಲಾಕೆಯಂತೆ ನೇರವಿದ್ದ ಅವರ ರಾಜ ಟಿವಿ ಬಿಟ್ಟರೆ ಉಳಿದೆಲ್ಲವೂ ಸಾಮಾನ್ಯವಾಗಿ ತೋರ್ತಾ ಇತ್ತು. ಅವರಲ್ಲಿರ್ತಕ್ಕಂಥ ಒಂದು ರಾಜ ಟಿವಿ, ಕಬ್ಬಿಣದ ಸಲಾಕೆಯಂತೆ ನೇರವಿರ್ತಕ್ಕಂಥ ಅವರ ರಾಜ ಟಿವಿ ಒಂದನ್ನ ಬಿಟ್ರೆ ಉಳಿದೆಲ್ಲವೂ ಅವರು ಸಾಮಾನ್ಯ ಜನರಂತಾನೆ ತೋರ್ತಾ ಇದ್ರು. ಆದ್ರೆ ಅವರ ಕಣ್ಣುಗಳು ಅಂಥ ತೀಕ್ಷ್ಣ ಕಣ್ಣುಗಳನ್ನು ನಾನು ಹಿಂದೆಂದೂ ಕಂಡೇ ಇರಲಿಲ್ಲ. ಆ ಕಣ್ಣುಗಳಲ್ಲಿ ಎಷ್ಟೊಂದು ಆಕರ್ಷಣೆ ಇತ್ತು ಅಂತಂದ್ರೆ ಅಷ್ಟೊಂದು ತೀಕ್ಷ್ಣವಾಗಿರ್ತಕ್ಕಂಥ ಕಣ್ಣುಗಳನ್ನ ನಾನೆಂದೂ ಕಂಡಿರ್ಲಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ನನ್ನನ್ನು ಎಕ್ಸ್ರೇಗೆ ಒಳಪಡಿಸಿದಂತಿತ್ತು ಆ ದೃಷ್ಟಿ. ಆ ಸ್ವಾಮಿಗಳು ಈ ಬಾಲಕನನ್ನ ನೋಡಿದಾಗ ಅವರನ್ನ ಎಕ್ಸ್ರೇಗೆ ಒಳಪಡಿಸಿದ ಹಾಗೆ ಇತ್ತು ಆ ದೃಷ್ಟಿ ಅಂತ ಹೇಳ್ತಾರೆ. ನನ್ನ ಮೂಲಕ ಹಾದು ನನ್ನೊಳಗೆ ಇಣುಕಿ ನೋಡುವಂತಿದ್ದವು ಆ ಕಂಗಳು. ದೇವರೇ, ಈ ಮನುಷ್ಯನಿಗೆ ನನ್ನೆಲ್ಲ ಗುಟ್ಟುಗಳು ತಿಳಿದಿದೆ ಎಂದುಕೊಂಡೆ. ನನಗೆ ಅರಿವಿಲ್ಲದಂತೆ ಮೈ ದಡವಿಕೊಂಡು ನನ್ನ ಬಟ್ಟೆಗಳು ಇವೆಯೋ ಇಲ್ಲವೋ ಎಂದು ನೋಡಿಕೊಂಡೆ. ಆಗ ತನ್ನಕ್ಕೂ ಕೈ ಸನ್ನೆ ಮಾಡಿ ವರು ಬಾ ಎಂದರು. ಇವರು ನೋಡ್ತಕ್ಕಂಥ ದೃಷ್ಟಿಯನ್ನು ನೋಡಿದಾಗ ಇವರು ನನ್ನ ಅಂತರಂಗದೊಳಗೆ ಏನ್ ನಡೀತಾ ಇದೆ ಅನ್ನೋದೆಲ್ಲನೂ ಅವ್ರಿಗೆ ಗೊತ್ತಾಗ್ತಾ ಇದೆ ಅಂತಕ್ಕಂಥ ಒಂದು ಭಾವನೆ ಇವರಲ್ಲಿ ಉಂಟಾಗ್ತಾ ಇತ್ತು. ಹೀಗಾಗಿ ಅವ್ರಿಗೆ ಗೊತ್ತಿಲ್ಲದ ಹಾಗೆ ನನ್ನ ಮೈ ಮೇಲೆ ಬಟ್ಟೆ ಅದನೋ ಇಲ್ಲವೋ ಅಂತಕ್ಕಂಥ ಒಂದು ಡೌಟ್ ಅವ್ರಿಗೆ ಬರುತ್ತೆ. ಆದ ಕೈ ಮುಟ್ಕೊಂಡು ಕೈಯಿಂದ ಮುಟ್ಕೊಂಡು ನೋಡ್ತಾರೆ. ಆಗ ಅವ್ರು ನಕ್ಕು ಹೇಳ್ತಾರೆ, ಸನ್ನೆ ಮಾಡಿ ವರು ಬಾ ಅಂತ ಕರೀತಾರೆ. ಅನಿರೀಕ್ಷಿತ ಮೆಲುಧನಿ. ಹತ್ತಿರ ಹೋಗಿ ಅವರು ಕುಳಿತಿದ್ದ ಕುರ್ಚಿಯ ಕೈಗೆ ತಾಗಿಕೊಂಡಂತೆ ನಿಂತೆ ನಗುತ್ತಲೇ ತಮ್ಮ ಬಲಗೈಯನ್ನು ಮುಂಚಾಚಿ ಅರೆಗಳಿಗೆ ನನ್ನ ಹಣೆಯ ಮೇಲಿರಿಸಿ ಹಿಂತೆಗೆದುಕೊಂಡರು. ಅವರ ಸಮೀಪ ಹೋಗಿ ನಿಂತ ಹಾಗೇನೆ ತಮ್ಮ ಒಂದು ಬಲಗೈಯನ್ನ ಮುಂದಕ್ಕೆ ಚಾಚಿ ಅರೆಗಳಿಗೆ ಅವರ ಹಣೆಯ ಮೇಲೆ ಕೈ ಇರಿಸಿ ಅವರು ಹಿಂದಕ್ಕೆ ತೆಗೆದುಕೊಳ್ತಾರೆ.
ನನ್ನ ಹಣೆಯಿಂದ ಅನಿರ್ವಚನೀಯ ಆನಂದ ಒಂದು ಚಿಮ್ಮಿ ಅಲೆ ಅಲೆಯಾಗಿ ದೇಹ ಬಿಡಿ ಆವರಿಸಿಕೊಂಡಿತು. ಅವರ ಆಜ್ಞಾ ಚಕ್ರದ ಮೇಲೆ ಬೆರಳನ್ನಿಟ್ಟಿದ್ದೇ ತಡ ಅವರಿಗೆ ಅನಿರ್ವಚನೀಯವಾಗಿರ್ತಕ್ಕಂಥ ಒಂದು ಆನಂದ ಚಿಮ್ಮಿ ಚಿಮ್ಮಿ ಅಲೆ ಅಲೆಯಾಗಿ ದೇಹ ಬಿಡಿ ಆವರಿಸಿಕೊಳ್ತಾ ಇತ್ತು. ಸುಮಾರಾಗಿ ಪ್ರತಿ ರಾತ್ರಿಯೂ ನನಗಾಗುತ್ತಿದ್ದ ಅನುಭವಕ್ಕಿಂತ ಭಿನ್ನವಾಗಿತ್ತು ಇದು. ಈಗಾಗಲೇ ಅವರು ಪ್ರತಿ ರಾತ್ರಿ ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆ ಧ್ಯಾನದಲ್ಲಿ ಅದ್ಭುತವಾಗಿರ್ತಕ್ಕಂಥ ಅನುಭವ ಅವರಿಗೆ ಆಗ್ತಾ ಇತ್ತು. ಅದಕ್ಕಿಂತಲೂ ಸ್ವಲ್ಪ ಭಿನ್ನವಾಗಿರ್ತಕ್ಕಂಥ ಅನುಭವ ಇದಾಗಿತ್ತು. ಕಡಲ ಅಲೆಗಳ ಅಬ್ಬರವೆಲ್ಲ ಒಮ್ಮೆಗೆ ಶಾಂತವಾಗಿ ಕಡಲ ಮೇಲ್ಮೈ ಅಲೆರಹಿತ ಸರೋವರದಷ್ಟೇ ಸೌಮ್ಯವಾದರೆ ಹೇಗಿತ್ತೋ ಹಾಗೆ ಆ ಅನುಭವ ಇತ್ತು ಅಂತ ಹೇಳ್ತಾರೆ. ಕಡಲದ ಅಲೆಗಳ ಅಬ್ಬರವೆಲ್ಲವೂ ಶಾಂತವಾಗಿ, ಮೇಲ್ಮೈ ಅಲೆ ರಹಿತವಾಗಿ, ಸೌಮ್ಯವಾಗಿ, ಶಾಂತವಾಗಿ ಹೇಗಿರ್ತದಲ್ಲ ಹಾಗೆ ಅನುಭವ ಇತ್ತು. ನನಗೆ ಅರ್ಥವಾಗದಂತ ಮಂತ್ರವೊಂದು ಅಂತರಾಳದಿಂದ ಸ್ಫುರಿಸತೊಡಗಿತು. ಅವ್ರಿಗೆ ಗೊತ್ತಿಲ್ಲದೇನೆ ಇವರಿಗೆ ಅರ್ಥವಾಗದೇ ಇರ್ತಕ್ಕಂಥ ಮಂತ್ರವೊಂದು ಇವರ ಅಂತರಾಳದಿಂದ ಸ್ಫುರಿಸ್ಲಿಕ್ಕೆ ಶುರು ಮಾಡ್ತದ. ಬಾಹ್ಯದ ಯಾವ ಸದ್ದು ಕೇಳದಾಗಿ ಕಂಗಳಿಂದ ಅಶ್ರುಗಳು ಹರಿಲಿಕ್ಕೆ ಶುರು ಮಾಡ್ತಾವು, ಕಣ್ಣೀರು ಬರ್ಲಿಕ್ಕೆ ಶುರು ಮಾಡ್ತದ. ಹೊರ ಹೋಗಿ ಎಲ್ಲಾದ್ರೂ ಏಕಾಂತವಾಗಿ ಕುಳಿತುಕೊಳ್ಳಬೇಕೆಂಬ ತೀವ್ರ ಹಂಬಲ ಉಂಟಾಯಿತು. ಅಸ್ಥಿರ ಹೆಜ್ಜೆ ಹಾಕುತ್ತಾ ಹೊರ ಹೋಗಲು ಬಾಗಿಲ ಕಡೆಗೆ ನಡೆದೆ. ಆಗ ನಿಶ್ಶಬ್ದವನ್ನು ಸೀಳಿದ ಧ್ವನಿಯೊಂದು, ತಲೆ ಬಾಗು, ಅವರ ಕಾಲು ಮುಟ್ಟಿ ನಮಸ್ಕರಿಸು ಅಂತ ಹೇಳಿ ಯಾರೋ ಹಿರಿಯರು ಹೇಳ್ತಾರೆ. ಅಷ್ಟರಲ್ಲಾಗ್ಲೇ ನಾನು ಬಾಗಿಲ ಬಳಿ ಇದ್ದೆ. ಇತರರು ಹಾಗೆ ಮಾಡುವುದನ್ನು ನೋಡಿದ್ದರಿಂದ ಹೊಸ್ತಿಲನ್ನೊಮ್ಮೆ ಮುಟ್ಟಿ ನನ್ನ ತಲೆಯನ್ನು ಮುಟ್ಟಿಕೊಂಡು ಅಲ್ಲಿಂದ ಕಾಲ್ಕಿತ್ತಿದೆ ಅಂತ ಹೇಳ್ತಾರೆ. ಆ ವ್ಯಕ್ತಿಯನ್ನು ನಾನು ಮುಂದೆಂದೂ ನೋಡಲಿಲ್ಲ. ಆ ಅದ್ಭುತವಾಗಿರ್ತಕ್ಕಂತಹ ಅನುಭವವನ್ನ ಅವರು ಅನುಭವಿಸ್ತಾರೆ. ಆ ವ್ಯಕ್ತಿಯನ್ನ ಮುಂದೆಂದೂ ನೋಡೋದಿಲ್ಲ. ಅಂದು ಜೋರಾಗಿ ಓಡಿ ಕೆಲವೇ ನಿಮಿಷಗಳಲ್ಲಿ ಮನೆ ತಲುಪಿದ್ದು ಮಾತ್ರ ನೆನಪಿದೆ. ಏನಾಯ್ತು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿಲ್ಲ. ಜೋರಾಗಿ ಓಡಿ ಓಡಿ ಮನೆಗೆ ಬಂದು ತಲುಪ್ತಾರೆ. ನಾನು ಮನೆಯೊಳಗೆ ಬಂದಿದ್ದನ್ನ ಯಾರೂ ನೋಡಿರ್ಲಿಲ್ಲ. ಪಾಗಾರದ ಗೋಡೆ ಬದಿಯಾಗಿ ಲಘು ಬಗೆಯಿಂದ ಹಾದು ಹಲಸಿನ ಮರದ ಕೆಳಗೆ ಹೋಗಿ ಕುಳಿತೆ. ಕಾಂಪೌಂಡ್ ಅನ್ನ ಹಾರ್ಕೊಂಡು, ಚಿಕ್ಕದಾಗಿರ್ತಕ್ಕಂಥ ಕಾಂಪೌಂಡ್ ಇರುತ್ತೆ, ಅದನ್ನ ಹಾರ್ಕೊಂಡು ಲಘು ಬಗೆಯಿಂದ ಆ ಒಂದು ಹಲಸಿನ ಮರದ ಕೆಳಗಡೆ ಗುರುವಿನ ದರ್ಶನವಾಗಿರ್ತಕ್ಕಂಥ ಒಂದು ಹಲಸಿನ ಮರ ಏನದಲ್ಲ ಅದ್ರ ಕೆಳಗೆ ಹೋಗಿ ಕುಳಿತುಕೊಳ್ತಾರೆ. ಅಷ್ಟೊತ್ತಿಗೆಲ್ಲ ಆ ಪರಮಾನಂದದ ಅನುಭವ ತಹಬದಿಗೆ ಬಂದಿತ್ತಾದ್ರೂ ಹಿತ್ತಲ ಬಾಗಿಲಿನಿಂದ ಅಮ್ಮನ ಕರೆ ಬರುವವರೆಗೂ ಒಂದು ಬಗೆಯ ವಿಚಿತ್ರ ಮೌನ ನನ್ನೊಳಗೆ ಆವರಿಸಿತ್ತು. ಅಷ್ಟರಲ್ಲಾಗ್ಲೇ ಅಲ್ಲೇ ಆಗಿರ್ತಕ್ಕಂಥ ಅನುಭವ ಒಂದು ಹಂತಕ್ಕೆ ಬಂದಿತ್ತಾದ್ರೂ ಕೂಡ ಅಮ್ಮನ ಕರೆ ಬರುವವರೆಗೇನು ಅವರಲ್ಲಿ ಒಂದು ವಿಚಿತ್ರವಾಗಿರ್ತಕ್ಕಂಥ ಮೌನ ಆವರಿಸಿರ್ತದ. ಏನಾಯ್ತು, ಟ್ಯೂಷನ್ ಇಲ್ಲವೇ ಕೂಗಿ ಕೇಳಿದ್ರು ಅಮ್ಮ. ಇಲ್ಲ ಅಂತ ಹೇಳಿ ನಾನು ಕೂಡ ಕೂಗಿ ಉತ್ತರಿಸಿದೆ. ಒಳಗೆ ಬಾ, ಏನಾದ್ರೂ ತಿನ್ನು ಅಂತ ಹೇಳಿ ಹೇಳ್ತಾರೆ. ಬಂದೆ ಅಂತ ಹೇಳಿ ಅಲ್ಲಿಂದನೇ ಉತ್ತರ ಕೊಡ್ತಾರೆ. ನನಗೆ ತಿನ್ನಿಸುತ್ತಲೇ ಇರುವುದೆಂದ್ರೆ ಏನು ಸಂತೋಷ ಅಮ್ಮನಿಗೆ ಅಂತ ಹೇಳಿ ಮನಸ್ಸಿನೊಳಗೆ ಅನ್ಕೊಳ್ತಾರೆ. ಮರುದಿನ ಟ್ಯೂಷನ್ನಿಗೆ ಹೋದಾಗ ಶ್ರೀರಾಮಸ್ವಾಮಿಯವರು ಇತರರು ಹಿಂದಿನ ದಿನ ನನಗೇನಾಯಿತೆಂದು ಮೇಲಿನಿಂದ ಮೇಲೆ ಕೇಳಿದ್ರು. ಈತನ ವರ್ತನೆಯನ್ನ ನೋಡಿದಾಗ ಏನೋ ಅಗಾಧವಾಗಿರ್ತಕ್ಕಂಥ ಒಂದು ಪರಿಣಾಮ ಆಗಿದೆ ಅಂತಕ್ಕಂಥ ಒಂದು ಭಾವನೆ ಅವರೆಲ್ಲರಲ್ಲಿನೂ ಇತ್ತು. ನಿನ್ನೆ ಏನಾಯ್ತು ಅಂತಕ್ಕಂಥ ಮಾತನ್ನ ಮೇಲಿಂದ ಮೇಲೆ ಕೇಳ್ತಾರೆ. ಆದ್ರೆ ನಾನು ಬಾಯಿ ಬಿಡಲಿಲ್ಲ. ಅವರು ಬಾಯಿ ಬಿಡೋದಿಲ್ಲ. ಪ್ರೇಮಿಗಳ ಗುಟ್ಟಿನಂತೆ ಇಂತಹ ರಹಸ್ಯಗಳನ್ನು ಗೌಪ್ಯವಾಗಿಯೇ ಇಡಬೇಕು. ಇಂತಹ ರಹಸ್ಯಗಳನ್ನ ಪ್ರೇಮಿಗಳ ಗುಟ್ಟಿನ ಹಾಗೆ ರಹಸ್ಯವಾಗಿನೇ ಇಡಬೇಕು. ಬೇರೆಯವರ ಒಳಿತಿಗಾಗಿಯೇ ಇರುವ ಬಂಗಾರ, ವಜ್ರ, ಖಜಾನೆಯಂತೆ ಸೂಕ್ತ ಸಮಯ ಬರುವವರೆಗೆ ಇಂಥ ವಿಷಯಗಳನ್ನ ಹೊರ ಹಾಕಬಾರದು ಅಂತ ಹೇಳಿ ನನಗೆ ಅನಿಸ್ತು ಅಂತ ಹೇಳ್ತಾರೆ. ಹೀಗಾಗಿ ಅವ್ರು ಯಾವ ವಿಷಯವನ್ನು ಬಾಯಿ ಬಿಡೋದಿಲ್ಲ. ನಾನು ನೋಡಿದ ವ್ಯಕ್ತಿ ಗೋಪಾಲಸ್ವಾಮಿ ಎಂದು ಗೌರವದಿಂದ ಕರೆಯಲ್ಪಡುವ ಗೋಪಾಲ ಪಿಳ್ಳೆ ಎಂದರು. ಪಿಳ್ಳೆ ಕುಟುಂಬದವರು. ಅವರು ಯಾರು ಅಂತಾರೆ, ಗೋಪಾಲಸ್ವಾಮಿ ಅಂತ ಹೇಳಿ ಹೇಳ್ತಾರೆ. ಶ್ರೀ ಪ್ರಭು ಎಂಬುವರು ಪ್ರಕಟಿಸಿದ ಇವರ ಬೋಧನೆಗಳ ಸಂಗ್ರಹ ಅರುಳ್ ಮೋರಿಗಳ್ ಜ್ಞಾನದ ಸವಿವಚನಗಳು ಎಂಬ ಕೃತಿ ಬಹಳ ವರ್ಷಗಳ ನಂತರ ನನಗೆ ಸಿಕ್ಕಿತು. ಸುಮ್ಮನೆ ಹಾಗೆ ಅದರ ಪುಟಗಳನ್ನ ತಿರುಗುತ್ತಾ ಹೋದೆ. ಗೋಪಾಲಸ್ವಾಮಿಯವರು ಯಾವತ್ತೂ ಹೇಳುತ್ತಿದ್ದ ಒಂದು ಮಂತ್ರ ಇವರ ಕಣ್ಣಿಗೆ ಬೀಳ್ತದ. ಆ ಪುಸ್ತಕವನ್ನ ಹಾಗೆ ತಿರುವಿ ಹಾಕ್ತಾ ಹೋದ ಹಾಗೆ ಒಂದು ಮಂತ್ರ ಇವರ ಗಮನ ಸೆಳೀತದ. ಅದು ಏನು ಅಂತಾರೆ, ಆನಂದೋಹಂ ಆನಂದೋಹಂ ಅಚಲ ಪರೋಹಂ ಅಚಲ ಪರೋಹಂ ಎಂಬ ಅವರ ಪ್ರಿಯ ಶಬ್ದಗಳಿದ್ದ ಪುಟ ಕಾಣಿಸಿ ಅಲ್ಲಿಯೇ ನೆಟ್ಟಿತು.
ಸುಮಾರು 6 ವರ್ಷಗಳ ಹಿಂದೆ ಅವರನ್ನು ಭೇಟಿಯಾದ ದಿನ ನಾನು ಕೇಳಿದ ಮಂತ್ರ ಅದೇ. ಅಸ್ಪಷ್ಟವಾಗಿ ಯಾವುದೋ ಒಂದು ಮಂತ್ರ ಇವರಿಗೆ ಕೇಳ್ತಾ ಇರ್ತದಲ್ಲ, ಆ ಮಂತ್ರ ಇದೆ ಅಂತ ಹೇಳಿ ಅವರಿಗೆ ಗೊತ್ತಾಗ್ತದ. ಮುಂದೆ ಅವುಗಳ ಅರ್ಥವನ್ನು ತಿಳಿದಾಗ ಅದನ್ನು ಕೆಲ ಕಾಲವಾದರೂ ನಾನು ಅನುಭವಿಸಿದ್ದೇನೆ ಅಂತ ಹೇಳಿ ಅವ್ರಿಗೆ ಅನಿಸ್ತದ. ಆನಂದೋಹಂ ಆನಂದೋಹಂ ಅಚಲ ಪರೋಹಂ ಅಚಲ ಪರೋಹಂ, ನಾನು ಪರಮಾನಂದ ನಾನು ಪರಮಾನಂದ, ನಾನು ಅಚಲ ನಾನು ಅಚಲ. ಆ ಅಚಲ ಪರೋಹಂ ಅಂದ್ರೆ ನಾನು ಅಚಲ ಅಂತಕ್ಕಂಥ ಒಂದು ಅರ್ಥವನ್ನ ಅದು ಕೊಡುತ್ತೆ ಅಂತ ಹೇಳುತ್ತಾರೆ. ದಕ್ಷಿಣ ತಿರುವಾಂಕೂರಿನ ಕೊಲ್ಲೆಮಕೋಡ್ ಎಂಬಲ್ಲಿ 1900 ಆಗಸ್ಟ್ ತಿಂಗಳಿನಲ್ಲಿ ಗೋಪಾಲ ಪಿಳ್ಳೆಯವರ ಜನನ ಆಯಿತು. ಆ ಗೋಪಾಲ ಪಿಳ್ಳೆಯವರು 1900 ಆಗಸ್ಟ್ ನಲ್ಲಿ ದಕ್ಷಿಣ ತಿರುವಾಂಕೂರಿನ ಕೊಲ್ಲೆಮಕೋಡ್ ನಲ್ಲಿ ಜನನ ಆಗ್ತದ. ಅವರ ತಾಯಿ ಕುಂಇ ಪರಂಬ ವಿಠಲ್ ಕೊಚ್ಚು ಕುಂಚಮ್ಮ ಮತ್ತು ತಂದೆ ಶ್ರೀ ನಾರಾಯಣ ಪಿಳ್ಳೆ. ಅವರಿಗೆ 2 ಅಣ್ಣಂದಿರು 2 ಅಕ್ಕಂದಿರು. ಆ ಗೋಪಾಲ ಪಿಳ್ಳೆಯವರಿಗೆ 2 ಅಣ್ಣಂದಿರು 2 ಅಕ್ಕಂದಿರು ಇರ್ತಾರೆ. ತರುವಾಯ ಆ ಕುಟುಂಬ ತಿರುವನಂತಪುರಕ್ಕೆ ವಲಸೆ ಬಂದಿತು. ಹಿರಿಯ ಸಹೋದರ ಶಂಕರ ಪಿಳ್ಳೆ ಕುಟುಂಬದ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದರು. ಆದ್ರೆ ಈ ಗೋಪಾಲ ಪಿಳ್ಳೆಯವರ ಬಾಲ್ಯ ಸ್ನೇಹಿತ ಮುಖ್ಯೋಪಾಧ್ಯಾಯರಾಗಿ ನಿವೃತ್ತಿ ಹೊಂದಿದ ವಿದ್ವಾಂ ಶ್ರೀವರಾಹಂ ಇ.ವಿ. ಪಿಳ್ಳೆಯವರ ಪ್ರಕಾರ ಫೋರ್ಟ್ ಹೈಸ್ಕೂಲ್ ನಲ್ಲಿ ವಿದ್ಯಾರ್ಥಿಯಾಗಿದ್ದಾಗಿನಿಂದಲೂ ಗೋಪಾಲ ಪಿಳ್ಳೆಯ ವರ್ತನೆ ವಿಚಿತ್ರವಾಗಿತ್ತು ಅಂತ ಹೇಳ್ತಾರೆ. ಗೋಪಾಲ ಪಿಳ್ಳೆಯವರ ಬಾಲ್ಯ ಸ್ನೇಹಿತ ಮುಖ್ಯೋಪಾಧ್ಯಾಯರಾಗಿ ಅವರು ನಿವೃತ್ತಿಯನ್ನ ಹೊಂದಿರ್ತಾರೆ. ಅವರು ಬಾಲ್ಯದಲ್ಲಿ ಇವರ ಸ್ನೇಹಿತರಾಗಿರೋದ್ರಿಂದ ಬಾಲ್ಯದಿಂದನೂ ಇವರ ಒಂದು ವರ್ತನೆ ವಿಚಿತ್ರವಾಗಿತ್ತು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಕಣ್ಣು ತೆರೆದುಕೊಂಡೇ ಧ್ಯಾನಿಸ್ತಾ ಇದ್ರಂತವ್ರು. ಗೋಪಾಲ ಪಿಳ್ಳೆಯವರು ಕಣ್ಣು ತೆರೆದುಕೊಂಡೇ ಧ್ಯಾನಿಸ್ತಾ ಆಗಾಗ ಸಮಾಧಿ ಸ್ಥಿತಿಗೆ ಹೋಗುತ್ತಾ ಗಂಟೆಗಟ್ಟಲೆ ಕುಳಿತುಕೊಳ್ತಾ ಇದ್ರಂತೆ. 12 ವರ್ಷದ ಬಾಲಕನಾಗಿದ್ದಾಗ ಅವರೊಮ್ಮೆ ನಡು ಮಧ್ಯಾಹ್ನದ ಸೂರ್ಯನನ್ನು ನೇರವಾಗಿ ನೋಡುತ್ತಾ ಪದ್ಮಾಸನ ಹಾಕಿ ಬೆನ್ನನ್ನು ಬಿಲ್ಲಿನಂತೆ ಹಿಂದಕ್ಕೆ ಬಾಗಿಸಿ ಕುಳಿತಿದ್ದರಂತೆ. ಒಂದು ದಿನ ನಡು ಮಧ್ಯಾಹ್ನದಲ್ಲಿ 12 ವರ್ಷದ ಬಾಲಕನಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಡು ಮಧ್ಯಾಹ್ನದ ಸೂರ್ಯನನ್ನ ನೇರವಾಗಿ ನೋಡ್ತಾ ಪದ್ಮಾಸನ ಹಾಕಿ ಬೆನ್ನನ್ನು ಬಿಲ್ಲಿನಂತೆ ಹಿಂದಕ್ಕೆ ಬಾಗಿಸಿ ಕುಳಿತಿದ್ರಂತ. ಅವರ ಅಣ್ಣ ಶಂಕರ ಪಿಳ್ಳೆಗೆ ಹೋಗಿ ಸುದ್ದಿಯನ್ನ ಮುಟ್ಟಿಸ್ತಾರೆ, ನಿಮ್ಮ ತಮ್ಮ ಹೀಗೆ ಕುಳಿತಿದ್ದಾನೆ ನೋಡಿ ಅಂತ ಹೇಳಿ. ಆಗ ಅವ್ರು ಹೇಳ್ತಾರಂತೆ, ನೀವ್ ಯಾರು ಮಧ್ಯೆ ಪ್ರವೇಶ ಮಾಡ್ಬೇಡ್ರಿ, ಅವನು ಏನು ಬೇಕಾದ್ರೂ ಮಾಡಿಕೊಂಡಿರ್ಲಿ ಅಂತ ಹೇಳಿ ಉತ್ತರ ಬಂತಂತೆ. 20 ವರ್ಷ ಆದ್ರೂ ಇನ್ನೂ ಸೆಕೆಂಡರಿ ಸ್ಕೂಲ್ ಪರೀಕ್ಷೆಯನ್ನು ಅವರು ಪಾಸ್ ಮಾಡದಿದ್ದ ಅವರನ್ನು ತಾಯಿ ಕಷ್ಟಪಟ್ಟು ಓದಲು ಒತ್ತಾಯ ಮಾಡ್ತಾ ಇದ್ರಂತೆ. ಅವ್ರಿಗೆ ಓದಿನಲ್ಲಿ ಆಸಕ್ತಿ ಇರಲಿಲ್ಲ, ಕೇವಲ ಇಂಥ ಧ್ಯಾನ ಇಂಥ ಕೆಲವೊಂದು ಏನಂತೀರಿ ವಿದ್ಯೆಗಳನ್ನ ಕರಗತ ಮಾಡಿಕೊಳ್ಳುವಲ್ಲಿ ಅವ್ರಿಗೆ ಆಸಕ್ತಿ ಇರ್ತದ. ಹೀಗಾಗಿ 20 ವರ್ಷ ಆದ್ರೂ ಕೂಡ ಸೆಕೆಂಡರಿ ಸ್ಕೂಲನ್ನು ಪಾಸ್ ಮಾಡೋದಿಲ್ಲ. ಅವರ ತಾಯಿ ಆಗಾಗ ಕಷ್ಟಪಟ್ಟು ಓದು ಅಂತ ಹೇಳಿ ಒತ್ತಾಯ ಮಾಡ್ತಾ ಇರ್ತಾರೆ. ಉತ್ತರವಾಗಿ ಗೋಪಾಲ ಸ್ವಾಮಿ ಏನ್ ಹೇಳ್ತಿದ್ರು ಅಂದ್ರೆ, ನನಗೆ ಬೇಕು ಅನ್ಸಿದ್ರೆ ಸುಲಭವಾಗಿ ತೇರ್ಗಡೆ ಆಗಬಲ್ಲೆ, ಆದ್ರೆ ಯಾಕೆ, ಹೇಗಿದ್ದರೂ ನಾನು ದುಡ್ಡಿಗಾಗಲಿ ಲಾಭಕ್ಕಾಗಲಿ ಕೆಲಸ ಮಾಡುವುದಿಲ್ಲ ಅಂತ ಹೇಳಿ ನಿರ್ಧರಿಸಿದ್ದೀನಿ, ನನ್ನನ್ನು ಯಾರಾದ್ರೂ ನೋಡಿಕೊಳ್ತಾರೆ ಬಿಡು ಅಂದರಂತೆ. ಆಮೇಲೆ ಶಾಲೆಗೆ ಹೋಗೋದನ್ನೇ ಅಂತ ಹೇಳ್ತಾರೆ. ತಾರುಣ್ಯದಲ್ಲಿ ಗೋಪಾಲ್ ಪಿಳ್ಳೆಯವರಿಗೆ ಅಪರಿಚಿತ ಸ್ಥಳಗಳಲ್ಲಿ ಅಲೆದಾಡುವುದು ಅಂತಂದ್ರೆ ಬಹಳ ಇಷ್ಟ. ಅಪರಿಚಿತವಾಗಿರ್ತಕ್ಕಂಥ ಸ್ಥಳಗಳು, ಹೊಸ ಹೊಸ ಸ್ಥಳಗಳಿಗೆ ಓಡಾಡೋದು ಅಂತಂದ್ರೆ ಬಹಳಷ್ಟು ಇಷ್ಟ. ಅವರ ಅತ್ಯಂತ ಮೆಚ್ಚಿನ ಊರು ಅಂತಂದ್ರೆ ಮುಟ್ಟತ್ತರ್ ಅಂತ ಹೇಳಿ ಒಂದು ಊರದಂತ. ಅವರಿಗಿಂತ ಮುನ್ನ ಶ್ರೀ ನಾರಾಯಣ ಗುರು ಹಾಗೂ ಚಟ್ಟಾಂಬಾ ಸ್ವಾಮಿ ಮುಟ್ಟತ್ತರ್ಗೆ ಆಗಾಗ ಹೋಗ್ತಾ ಇದ್ರು. ಮುಟ್ಟತ್ತರದಲ್ಲಿ ಮೊದಲಿಗೆ ಸಿಗುವುದು ಎಕರೆಗಟ್ಟಲೆ ಹಚ್ಚ ಹಸಿರಿನ ಭತ್ತದ ಗದ್ದೆಗಳು. ಗದ್ದೆ ಮುಗಿಯುತ್ತಲೂ ಕಡಲ ತೀರದ ಅಚ್ಚ ಬಿಳಿ ಮರಳು ಮತ್ತು ಮರಳ ದಿಂಬಗಳ ಆರಂಭ. ಇನ್ನು ಮುಂದೆ ನಡೆದರೆ ಕಡು ನೀಲಿ ಅರಬ್ಬಿ ಸಮುದ್ರ. ಅದರ ಅಲೆಗಳು ಕೆಲವೊಮ್ಮೆ ಅಬ್ಬರಿಸುವವು, ದಡಕ್ಕೆ ಅಪ್ಪಳಿಸುವವು, ಕೆಲವೊಮ್ಮೆ ಮರಳ ಮೇಲೆ ಮೆದುವಾಗಿ ಉರುಳುರುಳಿ ಬರುತ್ತಾ ಕಿನಾರೆಗೆ ಬಗೆ ಬಗೆಯ ಕಪ್ಪು ಚಿಪ್ಪುಗಳು ತಂದು ರಾಶಿ ಹಾಕುವು. ಅಂದ್ರೆ ಅದೊಂದು ಸಮುದ್ರ ತೀರದ ಸುಂದರವಾಗಿರ್ತಕ್ಕಂಥ ಒಂದು ತಾಣವಾಗಿತ್ತು. ಗೋಪಾಲ ಪಿಳ್ಳೆಯವರೊಂದಿಗೆ ಆಪ್ತ ಮಿತ್ರ ಇ.ವಿ. ಪಿಳ್ಳೆಯವರು ಮಟ್ಟತ್ತರಕ್ಕೆ ಹಲವು ಬಾರಿ ಹೋಗ್ತಾ ಇದ್ರಂತೆ. ಇಬ್ಬರು ಭತ್ತದ ಗದ್ದೆಗಳನ್ನು ಹಾದು ಹೋಗುವಾಗ ಗೋಪಾಲ್ ಪಿಳ್ಳೆಯವರು ವೇದಾಂತದ ಬಗ್ಗೆ ವಿಸ್ತಾರವಾಗಿ ಮಾತನಾಡ್ತಾ ಇರ್ತಾರೆ. ಮರಳ ದಿಬ್ಬಗಳ ಬಳಿ ಬರುತ್ತಿದ್ದಂತೆ ಮೌನವಾಗಿ ವೀರಾಸನದಲ್ಲಿ ಕುಳಿತು ಕಣ್ಣು ಬಿಟ್ಟುಕೊಂಡು ಅಲುಗಾಡದೆ ಬಹಳ ಕಾಲ ಕೂರ್ತಾ ಇರ್ತಾರೆ. ಸಮಾಧಿ ಸ್ಥಿತಿಯಿಂದ ಹೊರಬರುವ ಮುನ್ನ ವಿಚಿತ್ರವಾಗಿ ಗುಟುರುವುದು, ಕೆಲವೊಮ್ಮೆ ಗಟ್ಟಿಯಾಗಿ ವಿನಾಕಾರಣ ನಗುವುದು ಮಾಡಿದಾಗ ಈ ಪಿಳ್ಳೆಯವರಿಗೆ ಭಯ. ಮುಟ್ಟತ್ತರವನ್ನು ದಾಟಿ ಇವರು ಪೂಂತರದ ಬಳಿ ಬಟ್ಟಪ್ಪನ ಮೂಡು ಅಂತಕ್ಕಂಥ ಒಂದು ನಿರ್ಜನ ಅರಣ್ಯ ಪ್ರದೇಶ.
ಆ ಮುಟ್ಟತ್ತರವನ್ನ ದಾಟಿದ ನಂತರ ಪೂಂತರದ ಬಳಿ ಬಟ್ಟಪ್ಪನ ಮೌಡು ಅಂತಕ್ಕಂಥ ಒಂದು ಅರಣ್ಯ ಪ್ರದೇಶದಂತ ವಿ ಪಿಳ್ಳೆಯವರು ಬರೀತಾರೆ. ಒಂದು ಕಾಲದಲ್ಲಿ ಕೇಂದ್ರ ಕಾರಾಗೃಹದಲ್ಲಿ ಗಲ್ಲಿಗೇರಿಸಿದ ಕೊಲೆಗಟುಕರ ದೇಹವನ್ನು ವಿಸರ್ಜಿಸಲಿಕ್ಕೆ ಮತ್ತು ಸರ್ಕಾರಿ ಶವಾಗಾರದಲ್ಲಿ ವಾರಸುದಾರರು ಇಲ್ಲದೆ ಕೊಳೆತು ಅನಾಥ ಶವಗಳನ್ನ ಬಿಸಾಡ್ಲಿಕ್ಕೆ ಆ ಸ್ಥಳವನ್ನ ಬಳಸ್ತಾ ಇದ್ರು ಅಂತ ಹೇಳ್ತಾರೆ. ಇಂತಹ ಸ್ಥಳಕ್ಕೆ ಒಂದು ಮಧ್ಯಾಹ್ನ ಗೋಪಾಲಸ್ವಾಮಿಯವರೊಂದಿಗೆ ತೆರಳಿದಾಗ ವಿ ಪಿಳ್ಳೆಯವರು ಅಲ್ಲೊಬ್ಬ ಜಟೆ ಕಟ್ಟಿದ ಕೂದಲಿನ ಜರ್ಜರಿತ ವೃದ್ಧರನ್ನು ಕಾಣ್ತಾರೆ. ಇಂಥ ಹೊಸ ಪ್ರದೇಶಗಳಿಗೆ ಹೋಗೋದು ಅವರಿಗೆ ಬಹಳಷ್ಟು ಆಕರ್ಷಕ ಇರ್ತದ. ಹೀಗಾಗಿ ವಿ ಪಿಳ್ಳೆಯವರನ್ನ ಕರ್ಕೊಂಡು ಆ ಒಂದು ಪ್ರದೇಶಕ್ಕೆ ಹೋಗ್ತಾರೆ. ಅಲ್ಲಿ ಒಬ್ಬ ಜಟೆ ಕಟ್ಟಿರ್ತಕ್ಕಂಥ ಕೂದಲಿರ್ತಕ್ಕಂಥ ಒಬ್ಬ ವೃದ್ಧರನ್ನ ಕಾಣ್ತಾರೆ. ಆತ ಸುಡು ಮರಳಿನ ಮೇಲೆ ಸಂಪೂರ್ಣ ಬರಿ ಮೈಯಲ್ಲಿ ಕುಳಿತಿದ್ದನಂತೆ. ಗೋಪಾಲ ಪಿಳ್ಳೆಯವರ ವಿಚಿತ್ರ ಜೀವಿಯು ಒಬ್ಬರನ್ನೊಬ್ಬರು ತಬ್ಬಿಕೊಂಡ್ರಂತೆ. ವಿ ಪಿಳ್ಳೆಯವರನ್ನು ಅಲ್ಲೇ ಇದ್ದ ಹುಣಸೆ ಮರವೊಂದರ ನೆರಳಿನಲ್ಲಿ ನಿಂತಿರುವಂತೆ ಹೇಳಿ ಅವರಿಬ್ಬರು ಆಚೆ ದೂರದಲ್ಲಿದ್ದ ತಾಳೆ ಮರಗಳ ತೋಪಿಗೆ ನಡೆದು ಹೋದ್ರಂತೆ. ಒಂದ್ಸರಿ ಆ ಗೆಳೆಯನನ್ನ ಅಲ್ಲೇ ಬಿಟ್ಟು ಅವರಿಬ್ರು ಮುಂದೆ ತಾಳೆ ಮರದ ತೋಪಿಗೆ ನಡ್ಕೊಂಡು ಹೋಗ್ಬಿಡ್ತಾರಂತೆ. 1 ಗಂಟೆ ಕಾಲ ಅವರಿಗಾಗಿ ಕಾದು ದಣಿದು ಆತಂಕಗೊಂಡ ಪಿಳ್ಳೆ ತೋಪಿನ ಕಡೆಗೆ ನಡೆದು ಹೋಗಿ ನೋಡಿದ್ರೆ ಇಬ್ಬರು ಒಬ್ಬರ ಪಕ್ಕದಲ್ಲಿ ಒಬ್ರು ಅಂಗಾತ ಮಲಗಿ ಗಾಢ ನಿದ್ರೆಯಲ್ಲಿ ತೊಡಗಿರ್ತಾರೆ. ಇವರ ಹತ್ತಿರ ಹೋಗುತ್ತಿದ್ದಂತೆ ಗೊಂಡವರಂತೆ ಇಬ್ಬರು ಎದ್ದು ಕುಳಿತರು. ಬಳಿಕ ಗೋಪಾಲ ಪಿಳ್ಳೆ ವಿ ಪಿಳ್ಳೆಯವರೊಂದಿಗೆ ಮನೆಗೆ ಮರಳಿದ್ರು. ವಿ ಪಿಳ್ಳೆಯವರ ಪ್ರಕಾರ ಗೋಪಾಲಸ್ವಾಮಿ ಮತ್ತು ಅಪರಿಚಿತ ವಿಚಿತ್ರ ಮನುಷ್ಯ ಆಗಾಗ ಭೇಟಿ ಆಗ್ತಾ ಇದ್ರು. ಆದ್ರೆ ಆತನ ಕುರಿತು ಏನು ಕೇಳಿದ್ರು ಏನನ್ನೂ ಗೋಪಾಲಸ್ವಾಮಿ ಸಂಪೂರ್ಣವಾಗಿ ಹೇಳ್ತಾ ಇರ್ಲಿಲ್ಲ. ಅವರು ಮೌನವೇ ಉತ್ತರವಾಗಿರ್ತಿತ್ತು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಹಲ ವರ್ಷಗಳ ನಂತರ ಅದಾಗಲೇ ಆಧ್ಯಾತ್ಮ ಅನ್ವೇಷಕರ ಸಣ್ಣದೊಂದು ಗುಂಪಿನಿಂದ ಗೋಪಾಲಸ್ವಾಮಿ ಎಂದು ಕರೆಸಿಕೊಳ್ಳುತ್ತಿದ್ದ ಗೋಪಾಲ ಪಿಳ್ಳೆ ನಗರದ ಹೋಮಿಯೋಪತಿ ವೈದ್ಯರೊಬ್ಬರ ಚಿಕಿತ್ಸಾಲಯದಲ್ಲಿ ನಡುರಾತ್ರಿಯ ವೇಳೆಗೆ ತರಗತಿ ನಡೆಸತೊಡಗಿದ್ರು. ಯಾವ ಪ್ರೈಮರಿ ಸೆಕೆಂಡರಿ ಸ್ಕೂಲ್ ಅನ್ನು ಪಾಸು ಮಾಡದೇ ಇರ್ತಕ್ಕಂತಹ ಗೋಪಾಲಸ್ವಾಮಿಯವರು ಒಂದು ಸಾರಿ ಹೋಮಿಯೋಪತಿ ವೈದ್ಯರೊಬ್ಬರ ಚಿಕಿತ್ಸಾಲಯದಲ್ಲಿ ನಡುರಾತ್ರಿಯ ವೇಳೆಯಲ್ಲಿ ತರಗತಿಯನ್ನ ತೆಗೆದುಕೊಳ್ಳಿಕ್ಕೆ ಶುರು ಮಾಡಿದ್ರು. ಹೋಮಿಯೋಪತಿ ವೈದ್ಯಕೀಯ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತರಗತಿ ನಡೆಸತೊಡಗಿದ್ರು. ಅಲ್ಲಿ ವೇದಾಂತದ ಘನ ಸತ್ಯಗಳನ್ನು ಚರ್ಚಿಸುತ್ತಿದ್ದರು. ಇವೇ ಚರ್ಚೆಗಳನ್ನು ಸಂಕಲಿಸಿ ಹೊರತಂದ ಪುಸ್ತಕ ಅರುಳ್ ಮೋರಿಗಳ್ ಅಂತಕ್ಕಂಥದ್ದು. ಗೋಪಾಲಸ್ವಾಮಿಯವರು ಆಗಾಗ ಹೋಗುತ್ತಿದ್ದ ಅವರ ಇನ್ನೊಂದು ಪ್ರಿಯ ತಾಣ ಸಮಾಧಿ ತೋಟಂ ಅಂತ ಹೇಳಿ ತಿರುವಾಂಕೂರಿನ ಮಹಾರಾಜರಾಗಿದ್ದ ಐಲಂ ತಿರುವಾನಾಳರ ಆಳ್ವಿಕೆಯ ಕಾಲದಲ್ಲಿ ಜೀವಿಸಿದ್ದ ಜಲಂಧರ್ ಯೋಗಿ ಹರಿಹರ ಬ್ರಹ್ಮಶಾಸ್ತ್ರಿಯವರ ಗುರು ಶ್ರೀ ರಾಮದಾಸ್ ಸ್ವಾಮಿಯವರ ಸಮಾಧಿ ಸ್ಥಳ ಅದೊಂದು ಸಜೀವ ಸಮಾಧಿಯ ಸ್ಥಳ, ಜೀವಂತ ಸಮಾಧಿಯ ಸ್ಥಳ ಅಂತ ಹೇಳ್ತಾರೆ. ಅಂದ್ರೆ ಗುರುಗಳು ಜೀವಂತವಿರುವಾಗಲೇ ಸ್ವ ಇಚ್ಛೆಯಿಂದ ಸಮಾಧಿ ಪ್ರವೇಶಿಸಿ ಶಿಷ್ಯರಿಗೆ ಸಂಪೂರ್ಣವಾಗಿ ಮುಚ್ಚಿಬಿಡ್ಲಿಕ್ಕೆ ಸೂಚನೆಯನ್ನು ನೀಡಿ ಸಮಾಧಿ ಗೋಪಾಲಸ್ವಾಮಿಯವರು ಶಾಸ್ತ್ರೋಕ್ತ ಪೂಜೆ ನಡೆಸಿದ ಅಂತಿಮ ಸ್ಥಳವೂ ಇದೇ ಸಮಾಧಿ ತೋಟಂ. ಆ ಸ್ಥಳಕ್ಕೆ ಅದೇ ತನ್ನ ಕಡೆಯ ಭೇಟಿ ಎಂದು ತನ್ನ ಆಪ್ತ ವಲಯಕ್ಕೆ ಅವರು ತಿಳಿಸಿದ್ದರಂತೆ. ಹಾಗೆ ಹೇಳಿದ ಮರುದಿನವೇ ವಿಪರೀತ ಕಿಬ್ಬೊಟ್ಟೆ ನೋವು ಕಾಣಿಸಿಕೊಂಡು 3ನೇ ದಿನದಂದು ಅವರು ಶಸ್ತ್ರಚಿಕಿತ್ಸೆಗೆ ಒಳಗಾದ್ರು. ಬಲವಂತದಿಂದ ಶಸ್ತ್ರಚಿಕಿತ್ಸೆಗೆ ಒಪ್ಪಿಕೊಂಡ ಅವರು ಒಂದು ವೇಳೆ ಶಸ್ತ್ರಚಿಕಿತ್ಸೆ ನಡೆಯಲೇಬೇಕೆಂದಾದ್ರೆ ಅದನ್ನು ಮತ್ತೊಮ್ಮೆ ಮಾಡಬೇಕಾಗಿ ಬರುತ್ತದೆ ಎಂದಿದ್ದರು. ಹಾಗೆ ಆಯಿತು. 1960 ಮಾರ್ಚ್ 8ರ ದಿನ ಗೋಪಾಲಸ್ವಾಮಿಯವರು 2ನೇ ಶಸ್ತ್ರಚಿಕಿತ್ಸೆಗೆ ಕಾಯುತ್ತಿರುವಾಗಲೇ ಹಾಸಿಗೆಯಲ್ಲಿ ಎದ್ದು ಕುಳಿತರು. ಒಮ್ಮೆ ದೀರ್ಘವಾಗಿ ಉಸಿರೆಳೆದುಕೊಂಡರು. ಅಲ್ಲಿಯೇ ಒರಗಿ ಬಿದ್ದರು. ಅವರನ್ನು ನೋಡಿಕೊಳ್ಳುತ್ತಿದ್ದವರು ಅವರು ಸಮಾಧಿ ಸ್ಥಿತಿಯಲ್ಲಿದ್ದಾರೆಂದೇ ಎಣಿಸಿದ್ದರಂತೆ. ಶಸ್ತ್ರಚಿಕಿತ್ಸೆಯ ಕೋಣೆಗೆ ಅವರನ್ನು ಕರೆದೊಯ್ದಾಗಷ್ಟೇ ಅವರು ನಿಧನರಾಗಿರ್ತಕ್ಕಂಥ ವಿಷಯ ತಿಳಿತದ. ಶಾಸ್ತ್ರ ವೈದ್ಯರು ಅರವಳಿಕೆ ತಜ್ಞರು ಮರಣ ವಾರ್ತೆಯನ್ನ ಘೋಷಿಸಿದರು ಅಂತ. ಅಂದ್ರೆ ಅವರ ವಾಕ್ಯಗಳು ಹೇಗೆ ಸತ್ಯ ಆಗ್ತಾ ಇದ್ವು ಅಂತಕ್ಕಂಥ ಮಾತುಗಳನ್ನ ಅವರು ಹೇಳ್ತಾರೆ. ಒಂದ್ ವೇಳೆ ಶಸ್ತ್ರಚಿಕಿತ್ಸೆ ಮಾಡ್ಲೇಬೇಕು ಅಂತ ಅನ್ಸಿದ್ರೆ 2ನೇ ಬಾರಿ ಮಾಡ್ಬೇಕಾಗ್ತದ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. 2ನೇ ಬಾರಿ ಶಸ್ತ್ರಚಿಕಿತ್ಸೆಗೆ ಒಳಗಾದ ಸಂದರ್ಭದಲ್ಲಿನೇ ಅವರು ತಮ್ಮ ಜೀವವನ್ನ ಬಿಟ್ಟಿದ್ರು ಅಂತಕ್ಕಂಥ ಸಂಗತಿ ಇಲ್ಲಿ ಗೊತ್ತಾಗತ್ತೆ. ಇಲ್ಲಿಗೆ ಈ ಒಂದು ಅಧ್ಯಾಯ ಮುಕ್ತಾಯವಾಗುತ್ತೆ. ಇಲ್ಲಿಗೆ ಇವತ್ತಿನ ಸ್ವಾಧ್ಯಾಯವನ್ನು ಮುಗಿಸೋಣ ಮಾಸ್ಟರ್ಸ್. ದಯವಿಟ್ಟು ಎಲ್ಲರೂ ಧ್ಯಾನಕ್ಕೆ ಸಿದ್ಧರಾಗಿ ಯಾವುದಾದ್ರೂ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕೊಡ್ರಿ, ಕೈ ಬೆರಳುಗಳನ್ನ ಒಂದ್ರೊಳಗೆ ಸೇರಿಸ್ಕೊಡ್ರಿ. ಕಣ್ಣುಗಳನ್ನ ನಿಧಾನವಾಗಿ ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್ ರಿಲ್ಯಾಕ್ಸ್
ರಿಲ್ಯಾಕ್ಸ್ ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಆಸ್ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತಾ, ಗುರು ಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತಾ, ನಮ್ಮ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಅದಾನಂದ ಬಾಬಾ ಸ್ಮರಿಸುತ್ತಾ, ಲಹರಿ ಮಹಾಶಯರನ್ನ ಸ್ಮರಿಸುತ್ತಾ, ಡಾಕ್ಟರ್ ಜೀವಂದ್ರ ಕೇತಪ್ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತಾ, ಸೀತಾಮಾತೆ, ಯಶೋಧರಾ ಮಾತೆಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಆರಂಭಿಸೋಣ ಮಾಸ್ಟರ್ಸ್. ನಮ್ಮ ಈ ಧ್ಯಾನಕ್ಕೆ ಅವರೆಲ್ಲರನ್ನು ಆತ್ಮಪೂರ್ವಕವಾಗಿ ಆಹ್ವಾನಿಸೋಣ. ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮ ಜೊತೆಗೆ ಕುಳಿತು ಧ್ಯಾನಿಸುತ್ತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತಾ ನಾವಿಂದಿನ ಧ್ಯಾನವನ್ನು ಆರಂಭಿಸೋಣ. ಕೇವಲ ಸಹಜ ಶ್ವಾಸದ ಮೇಲೆ ಗಮನ, ಪ್ರಕೃತಿ ಸಹಜವಾದ ಉಸಿರಾಟವಿರಲಿ ಮಾಸ್ಟರ್ಸ್. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನ ಬದಿಗೆ ಸರಿಸಿ ಮತ್ತೆ ಉಸಿರಿನ ಮೇಲೆ ನಿಮ್ಮ ಗಮನವನ್ನ ಕೇಂದ್ರೀಕರಿಸಿ. ಯಾವಾಗ ನಿಮ್ಮ ಗಮನ ಸಂಪೂರ್ಣವಾಗಿ ಉಸಿರಿನ ಮೇಲೆ ಕೇಂದ್ರೀಕೃತವಾಗುತ್ತದೆಯೋ ಆಗ ನಿಮ್ಮ ಆಲೋಚನೆಗಳು ಶೂನ್ಯವಾಗ್ತವೆ, ಮನಸ್ಸು ಶಾಂತವಾಗುತ್ತೆ, ಧ್ಯಾನ ಸಿದ್ಧಿಸುತ್ತದೆ. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಆಂತರಿಕ ಜಗತ್ತಿನ ಕೀಲಿಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಅಭ್ಯಾಸ ಮಾಡಿ ಮಾಸ್ಟರ್ಸ್. ನಿಮಗಾಗಿ ನಿಮ್ಮ ಆಂತರಿಕ ಜಗತ್ತು ತೆರೆದುಕೊಳ್ಳುತ್ತದೆ. ಆಲಿಸಿ ಆಲಿಸಿ ಸೂಕ್ಷ್ಮ ನಾದಗಳನ್ನು, ಸೂಕ್ಷ್ಮ ಸ್ವರಗಳನ್ನು ಆಲಿಸಿ. ಜೀರುಂಡೆಯ ನಾದವನ್ನು ಆಲಿಸಿ, ಘಂಟಾ ನಾದವನ್ನು ಆಲಿಸಿ, ಓಂಕಾರ ನಾದವನ್ನು ಆಲಿಸಿ. ನೀವೆಷ್ಟು ಸೂಕ್ಷ್ಮಗಳನ್ನು ಆಲಿಸಲು ಸಮರ್ಥರಾಗಿರೋ ಅಷ್ಟು ನಿಮ್ಮ ಒಳಲೋಕದ ಆಗುಹೋಗುಗಳು, ಮೇಲು ಲೋಕದ ಆಗುಹೋಗುಗಳು ಸ್ಪಷ್ಟವಾಗಿ ನಿಮ್ಮ ಗಮನಕ್ಕೆ ಗೋಚರಿಸುತ್ತವೆ ಮಾಸ್ಟರ್ಸ್. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪ. ನನ್ನ ಉಸಿರೇ ನನ್ನ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನನ್ನ ಅಂತಿಮ ಗುರಿಯೆಡೆಗೆ, ಗಮ್ಯದೆಡೆಗೆ ನಮ್ಮ ಪಯಣ ಇದು ಸಾಗಿದೆ ಮಾಸ್ಟರ್ಸ್. ಧ್ಯಾನ ಆಳವಾಗ್ತಾ ಇದೆ, ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗುತ್ತಾ ಚಿಕ್ಕದಾಗುತ್ತಾ ನಮ್ಮ ಭ್ರೂ ಮಧ್ಯದಲ್ಲಿ ಸ್ಥಿರವಾಗಿದೆ. ಅಲ್ಲಿ ಹಲವು ಬಣ್ಣಗಳು, ಹಲವು ದೃಷ್ಟಿಗಳು ನಮಗಾಗಿ ತೆರೆದುಕೊಳ್ತವೆ ಮಾಸ್ಟರ್ಸ್. ಅವೆಲ್ಲವುಗಳನ್ನು ಗಮನವಿಟ್ಟು ವೀಕ್ಷಿಸಿ. ಆಳವಾದ ಧ್ಯಾನದ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಆಲಿಸಿ, ಆನಂದಿಸಿ, ಆಹ್ಲಾದಿಸಿ, ಪರಮ ಸಖ್ಯ ಪರಮಾತ್ಮನ ಸಾನ್ನಿಧ್ಯವನ್ನ ಅನುಭವಿಸಿ ಮಾಸ್ಟರ್ಸ್. ಪರಮ ಪ್ರಕಾಶದೊಂದಿಗೆ, ಪರಂಜ್ಯೋತಿಯೊಂದಿಗೆ ಲೀನವಾಗಿ ಮಾಸ್ಟರ್ಸ್.
ಇದು late ನೋಡ್ರಿ ಯಾರೇನ್ ಬಂದಿಲ್ಲ ಯಾಕ್ರಿ ಹ್ಮ್ ಮತ್ ಸರೋಜಿನಿ ಹ್ಮ್
ಹ್ಮ್. 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 ಹ್ಮ್.
ಹ್ಮ್ ಕೊನೆಯ 5 ನಿಮಿಷ ಮಾಸ್ಟರ್ಸ್.
ಕೊನೆ 2 ನಿಮಿಷ ಮಾಸ್ಟರ್ಸ್. ಕೊನೆ 1 ನಿಮಿಷ. Thirty seconds. Ten seconds. Five, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕಣ್ಣುಗಳ ಮೇಲಿನ ಕೈಗಳನ್ನ ತೆಗೆಯಿರಿ. ಕಣ್ಣುಗಳನ್ನ ನಿಧಾನವಾಗಿ ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನು ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನಿಸಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಧನ್ಯವಾದಗಳನ್ನ ಅರ್ಪಿಸುತ್ತಾ, ನನ್ನೊಂದಿಗೆ ಧ್ಯಾನಿಸಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಥ್ಯಾಂಕ್ ಯು ಎವ್ರಿಬಡಿ. ಹಲೋ, ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಳ್ತಿದ್ರೆ ಮಾಡ್ಕೊಡ್ರಿ. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ಕಾರ. ಅದ್ಭುತವಾದ ಧ್ಯಾನ ಮೇಡಮ್. ಧ್ಯಾನ ಚೆನ್ನಾಗಿತ್ತು ಮೇಡಮ್, ಚೆನ್ನಾಗಿತ್ತು. ಅಷ್ಟೇ ಎನರ್ಜಿ. ಏನ್ ಅನುಭವ ಆಯ್ತೇನ್ ಧ್ಯಾನದಲ್ಲಿ? ನಾವು ಎಲ್ಲ ಈ ಗ್ರೂಪ್ ನಲ್ಲಿ ಇರ್ತಕ್ಕಂಥವ್ರು ಯಾರು ಎಲ್ಲಾರು ಬೇರೆ ಒಂದು ಯಾವ್ದೋ ಒಂದು ಅಥವಾ ಏನ್ ಗ್ರಹನೋ ಏನೋ ಗೊತ್ತಿಲ್ಲ ಮೇಡಮ್. ಅದು ಏನ್ ಕಲ್ಪನೆಗೆ ಬರ್ಲಿಲ್ಲ ನನಗೆ. ಹೌದ್ರಿ. ಅಲ್ಲಿದ್ವಿ ಅಲ್ಲಿ ಪಿರಾಮಿಡ್ಗಳ ನಿರ್ಮಾಣ ಮಾಡೋದು, ಮತ್ತೆ ಬೇರೆ ಬೇರೆ ಕೆಲಸಗಳನ್ನ ಮಾಡೋದು ಅಲ್ಲಿದ್ವಿ. ಪ್ರಖರವಾದಂತ ಬಿಸಿಲು ಮೇಡಮ್, ಅಲ್ಲಿ ಪ್ರಖರವಾದಂತ ಸೂರ್ಯ ಆದಂತ ಶಾಖ. ಅದು ಯಾವ ಗ್ರಹನೋ ಯಾವ ಸ್ಥಳನೂ ಗೊತ್ತಾಗ್ಲಿಲ್ಲ ನನಗೆ. ಬಟ್ ಅಲ್ಲಿ ಇದ್ವಿ, ನಾವು ಆ ಕೆಲಸ ಮಾಡ್ತಾ ಇದ್ವಿ. ಅದು ಯಾವ ಸ್ಥಳನೂ ಗೊತ್ತಿಲ್ಲ. ಒಳ್ಳೆ ಅನುಭವ ಆಗಿದೆ ಮೇಡಮ್. ಖುಷಿ ಆಯ್ತು ನಿಮ್ಮ ಅನುಭವ ಕೇಳಿ. ಧ್ಯಾನ ಬಹಳ ಡೀಪ್ ಇತ್ತು. ಎನರ್ಜಿನೂ ಅಷ್ಟೇ ಇತ್ತು. ಆಮೇಲೆ ಇದನ್ನು ಸ್ವಾಧ್ಯಾಯ ತುಂಬಾ ಚೆನ್ನಾಗಿತ್ತು. ಅಕ್ಕ, ಅವ್ರು ಬಿಸಿಲಿನ ಉಸುಕಿನ ಮೇಲೆ ಕೂತಿದ್ರಲ್ಲ, ಇವ್ರು ಮೊದಲನೇ ಗುರುಗಳವರು? ಇಲ್ಲ, ಅವರು ಗೋಪಾಲ ಪಿಳ್ಳೆ ಅಂತ ಹೇಳಿ ಒಬ್ರು ಅದ, ಅವ್ರ ಬಗ್ಗೆ ಹೇಳ್ತಿರ್ತಾರ. ಅವ್ರು ಹೊಸ ಹೊಸ ಪ್ಲೇಸ್ಗಳಿಗೆ ಹೋಗೋಗಿ ಭೇಟಿ ಮಾಡ್ತಿರ್ತಾರ. ಗೋಪಾಲ ಪಿಳ್ಳೆ ಅವ್ರ ಜೊತೆಗೆ ಇ.ವಿ. ಪಿಳ್ಳೆ ಅನ್ನೋರೊಬ್ರು ಹೋಗಿರ್ತಾರ. ಅವ್ರು ಹೇಳಿರೋ ಘಟನೆ ಅದು. ಒಂದ್ಸರಿ ಹೀಗೆ ಕರ್ಕೊಂಡ್ ಹೋಗಿರ್ತಾರಂತ. ಅಲ್ಲಿ ಯಾರೋ ಒಬ್ಬ ಜಟೆ ಗಟ್ಟಿದ ಯೋಗಿ ಇರ್ತಾರಂತ. ಇವ್ರಿಗೆ ಅಲ್ಲೇ ಆ ಕಡೆ ಮುಂದ್ ಹೋಗ್ಬಿಡ್ತಾರ, ಅವ್ರ ತೋಪಿನ ಒಳಗ್ ಹೋಗ್ಬಿಡ್ತಾರಂತ. ಒಂದ್
ಇವಿ ಪಿಳ್ಳೆ ಅನ್ನೋರು ಒಂದ್ ತಾಸ್ತನಲ್ಲೆಲ್ಲ ವೇಟ್ ಮಾಡಿ ಇದು ಮಾಡಿ ಮತ್ ಹೋಗಿ ನೋಡತನ ಅವ್ರಿಬ್ರು ಅಲ್ಲಿ ಬಿಸಿಲ್ನ್ಯಾಗ ಉಸುಕಿನ ಮ್ಯಾಲ ಮಲ್ಕೊಂಡ್ ಬಿಟ್ಟಿರ್ತಾರಂತ. ಅದೇ ಆ ಗಡ್ಬಡಿಸಿ ಹೇಳ್ತಾರಂತ. ಹಂಗೆ ಧ್ಯಾನ ಕೂಡ್ತಿರ್ತಾರಂತ, ಒಂದೊಂದ್ಸರಿ ನಗತಿರ್ತಾರಂತ, ಒಂದ್ಸರಿ ಏನೇನೋ ಬುಡ್ಬಡಿಸ್ತಿರ್ತಾರಂತ. ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡಾರ ಅವ್ರ ಅಷ್ಟೇ. ಅದೇ ಅದೇ ಓಕೆ. ನಂಗೆ ಸ್ವಲ್ಪ ಅದು ಅವ್ರು ಯಾರಾದ್ರೂ ಅವ್ರಿಗೆ ಕನೆಕ್ಟ್ ಇದ್ದವ್ರೇ ಅದಾರ, ಇರ್ತಾರ. ಕನೆಕ್ಟ್ ಇದ್ದವ್ರೆ ಇರ್ತಾರ್ರಿ ಮತ್ತೆ. ಅವರು ಒಬ್ರು ಉನ್ನತ ಆತ್ಮನೇ ಇರ್ತಾರ ಅವ್ರು. ಶ್ರೀ ಅಮ್ಮ ಅವರು ಮುಂದೊಂದ್ಸರಿ ಅದೇ ಅಲ್ಲಿ ಅದ್ಭುತವಾಗಿರ್ತಕ್ಕಂತ ಅನುಭವ ಆಗ್ತದವ್ರಿ. ಎಲ್ಲಾರು ಪ್ರದೇಶ ಇರಂಗಿಲ್ಲ ಅವೆಲ್ಲಾನು. ಅರಣ್ಯ ಪ್ರದೇಶ ಇರ್ತದ, ಎದಕ್ಕೂ ಯೂಸ್ ಮಾಡ್ತಿರ್ತಾರ ಅಂತ ಹೇಳಿದ್ರಲ್ಲ ಮೊದ್ಲೆಲ್ಲ. ಯಾರ ತೀರ್ಕೊಂಡಿದ್ರು ಮಾಡಿದ್ರು ಶವಗಳನ್ನೆಲ್ಲ ಅಲ್ಲಿ ಬಿಸಾಕ್ತಿರ್ತಾರಂತ, ಇದು ಮಾಡ್ತಿರ್ತಾರಂತ. ಹೌದಾ? ಅಂತಲ್ಲೆಲ್ಲ ಹೋಗೋದ್ ಅವ್ರಿಗೆ ಆಸಕ್ತಿ ಇರ್ತ. ಗೋಪಾಳ ಪಿಳ್ಳೆ ಅನ್ನೋರದ ಬಗ್ಗೆ ಹೇಳಿಕತ್ತಾರ ಅವ್ರ ಅಷ್ಟೇ. ಅದ ಕೆಲವು ಇದ್ರೊಳಗೆಲ್ಲಾನು ಎಲ್ಲಾ ಅಗ್ದಿ ಡಿಟೇಲ್ ಮಾಡ್ಯಾರ. ಹೌದಲ್ರಿ. ನನಗೇನಾಯ್ತು, ಮೊದಲ್ ಇದು ಮಾಡಿದಾಗ ಒಂದ್ ಫೋನ್ ಬಂತು, ಫೋನ್ ಬಂತು, ರಿಸೀವ್ ಮಾಡ್ಬೇಕಾಯ್ತು, ಮಾಡಿದ್ನೆಲ್ಲ ನಂಗೆ ಲಿಂಕ್ ಹೋಯ್ತು ಅಲ್ಲಿ. ಅದಕ್ಕೆ ಪೂರ್ತಿ ಇದಾಗ್ಲಿಲ್ಲ. ಅದಕ್ಕೆ ಡೌಟ್ ಆಯ್ತು ನನಗೆ ಇದೇನು ಅಂತ. ಓಕೆ ರೇಖಾ, ಥ್ಯಾಂಕ್ ಯು. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಧ್ಯಾನ ಸತ್ಸಂಗದೊಂದಿಗೆ. ಥ್ಯಾಂಕ್ ಯು ಎವ್ರಿಬಡಿ. ಪ್ರಜ್ಞಾನಂ ಬ್ರಹ್ಮ. ಮುಗಿಸಿಲ್ರಿ? ಓಕೆ.